ನಮ್ಮ ಕಡೆ ಹೇಗೆ ಅಂದ್ರೆ ನಮಸ್ಕಾರ ಅಂತ ಹೇಳಿದ್ರೆ ತಿರುಗಿಸಿ ಪ್ರೀತಿಯಿಂದ ನಮಸ್ಕಾರ ಸರ್ ಅಂತಾರೆ. ಎಲ್ಲರಿಗೂ ನಮಸ್ಕಾರ. ವಾಯ್ಸ್ ಸಾಕಾಗ್ತಲ್ಲ, ಇನ್ನು ಜೋರಾಗಿ ನಮಸ್ಕಾರ ಎಲ್ಲರಿಗೂ. ಗುಡ್ ಮಾರ್ನಿಂಗ್, ಶುಭೋದಯ. ಮೊದಲಿಗೆ ತಮಗೆ ಎಲ್ಲ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನಾನಿವತ್ತು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವಿವತ್ತು ಹೊಡೆಯೋ ಒಂದೊಂದು ಚಪ್ಪಾಳೆ ತಮ್ಮ ಮಕ್ಕಳಿಗೆ. ಸೊ ಎನ್ಕರೇಜ್ ಮಾಡಬೇಕು, ಎನರ್ಜಿ ಲೆವೆಲ್ ಜಾಸ್ತಿ ಆಗಿರಬೇಕು. ಚಪ್ಪಾಳೆ ನಮಗೆ ಬೇಡ, ತಮ್ಮ ಮಕ್ಕಳಿಗೆ ಚಪ್ಪಾಳೆ ಹೊಡಿಬೇಕು. ಒಂದ್ಸತಿ ಹೊಡೀರಿ ಜೋರಾಗಿ ಚಪ್ಪಾಳೆ ನೋಡೋಣ. ವಂಡರ್ಫುಲ್. ಸೊ ಹಾಗೆ ಸ್ಟೇಜ್ ಮೇಲೆ ಕೂಡ ಕಾಂಪಿಟೇಷನ್ ಇರುತ್ತೆ. ಅದೇ ರೀತಿ ಇಲ್ಲೂ ಕೂಡ 2 ಟೀಮ್ ಇದೆ, ಟೀಮ್ ಎ, ಟೀಮ್ ಬಿ ಅಂತ. ಸೊ ಯಾವ ಒಂದು ಟೀಮ್ ಜೋರಾಗಿ ಚಪ್ಪಾಳೆ ಹೊಡಿರುತ್ತೆ ಅಂತ ನಾವು ನೋಡ್ತೀವಿ. ನಿಮ್ಮ ಮಧ್ಯೆ ಒಬ್ರು ನಮ್ಮೊಬ್ಬರು ಗೆಸ್ಟ್ ಕೂತಿದ್ದಾರೆ, ನಾವು ಚೆಕ್ ಮಾಡ್ತೀವಿ ಯಾವ ಒಂದು ತಂಡ ತುಂಬಾ ಜೋರಾಗಿ ಚಪ್ಪಾಳೆ ಹೊಡಿತಾರೆ. ಸೊ ಚಪ್ಪಾಳೆ ಚಪ್ಪಾಳೆ ಬರ್ತಾ ಇರಬೇಕು, ಎನ್ಕರೇಜ್ ಮಾಡಬೇಕು. ಯಾಕಂದ್ರೆ ತಮ್ಮ ಮಕ್ಕಳು ಸ್ಟೇಜ್ ಮೇಲೆ ಬಂದು ಪರ್ಫಾರ್ಮ್ ಮಾಡ್ತಾರೆ. ಥ್ಯಾಂಕ್ ಯು ಸರ್, ಹಿಂದೆ ಕೂತಿರೋರು. ವೆರಿ ಗುಡ್. ಸೊ ತಮ್ಮೆಲ್ಲರಿಗೂ ಮೊದಲನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಸ್ವಾಗತ. ಸೊ ಐ ವೆಲ್ಕಮ್ ಯು ಆಲ್ ಟು ದ ಫಸ್ಟ್ ಇಯರ್ ಆನ್ಯುವಲ್ ಸೆಲೆಬ್ರೇಷನ್ ಆಫ್ ಫೈನ್ ಟ್ಯೂನ್ ಸ್ಟುಡಿಯೋ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ನನ್ನ ಹೆಸರು ಭರತ್, ನನ್ನ ಸ್ವಂತ ಊರು ಬೆಂಗಳೂರು, ನಮ್ಮವರು ಬೆಂಗಳೂರು. ಸೊ ಕಾರ್ಯಕ್ರಮ ಶುರು ಮಾಡೋಣ. ಸೊ ನಾನು ಏನು ಮಾತಾಡೋಕ್ಕೂ ಮುಂಚೆ ದೇವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಬೇಕು. ಸೊ ನಮ್ಮ ವಿನಯ್ ಗುರುಜಿ ಅವ್ರನ್ನ ವೇದಿಕೆ ಮೇಲೆ ಕರೀತಾ ಇದ್ದೀನಿ. ಸೊ ಒಂದು ಸಣ್ಣದೊಂದು ಶ್ಲೋಕ ದೇವ್ರನ್ನ ಸ್ಮರಣೆ ಮಾಡ್ತಾ ಕಾರ್ಯಕ್ರಮನ ಶುರು ಮಾಡೋಣ. ಆಡಿಯೋ ಬರ್ತಾ ಓಂ ಶ್ರೀ ಗುರುಭ್ಯೋ ನಮಃ. ಹರಃ ಓಂ ಗಣಾನಾಂ ತ್ವಾ ಗಣಪತಿಗಂ ಭವಾಮಹೇ ಕವಿಂ ಕವೀನಾಪುಮಶ್ರವಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಾಸ್ಪದಃ ಆನಃ ಶೃಣ್ವನ್ನೋದಭಿಸ್ಸೇದದಾಸನಂ. ಶ್ರೀ ವಿಘ್ನೇಶ್ವರಾಯ ನಮಃ. ಪ್ರಣೋ ದೇವಿ ಸರಸ್ವತಿ ವಾಜಿರ್ವಿರ್ವಾಜಿನೀವದಿ ಧೀನಾಮವಿತ್ರವದು ಆನೋ ದಿವೋ ಪ್ರಹತಃ ಪರ್ವದಾದಃ ಸರಸ್ವತೀಂ ಯಜತಾ ಗಂಧು ಯಜ್ಞಂ ವಾಗ್ದೇವ್ಯೈ ನಮಃ. ಶ್ರೀ ವಿಘ್ನೇಶ್ವರಾಯ ನಮಃ. ಮೊದಲನೇದಾಗಿ ಪ್ರಾರಂಭದಲ್ಲಿ ಮಹಾಗಣಪತಿಯನ್ನು ಹಾಗೂ ವಿದ್ಯಾದೇವತೆಯಾದಂತಹ ಸರಸ್ವತಿಯನ್ನು ಮನದಲ್ಲಿ ನೆನೆದು ಕಾರ್ಯಕ್ರಮವನ್ನು ಪ್ರಾರಂಭವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ನಿಮ್ಮೆಲ್ಲರ ಮುಖಾಂತರವಾಗಿ ನಾನು ಆಶಿಸ್ತೇನೆ. ಥ್ಯಾಂಕ್ ಯು. ಥ್ಯಾಂಕ್ ಯು ವಿನಯ್ ಗುರುಗಳೇ. ಸೊ ನಮ್ಮ ಸ್ಪೆಷಲ್ ಗೆಸ್ಟ್ ಬರಬೇಕಾಗಿತ್ತು. ಹೆಸರಲ್ಲಿ ಇದೆ ಸ್ಪೆಷಲ್ ಅಂತ, ಸ್ಪೆಷಲಾಗಿ ಬರ್ತಾರೆ ಅವರು, ಲೇಟಾಗಿ ಬರ್ತಾರೆ. ಬಟ್ ಅದಕ್ಕೂ ಇನ್ನೂ ಸ್ಪೆಷಲ್ ಗೆಸ್ಟ್ ಬಂದಾಗಿದೆ ಆಲ್ರೆಡಿ. ಅವ್ರು ಯಾರು ಅಂದರೆ ನೀವುಗಳು, ಮುಂದೆ ಇರುವಂಥ ನಮ್ಮ ಸ್ಪೆಷಲ್ 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 ಗೆಸ್ಟ್. ನೀವಿಲ್ಲ ಅಂದರೆ ನಾವಿಲ್ಲ. ಸೊ ಮೊದಲಿಗೆ ಆದ್ಯತೆ ನಿಮಗೆ. ಸೊ ಸ್ಪೆಷಲ್ ಗೆಸ್ಟ್ ಬರ್ತಾ ಇದ್ದಾರೆ. ತಮಗೆ ಗೊತ್ತು, ಬೆಂಗಳೂರಲ್ಲಿ ಟ್ರಾಫಿಕ್ ಜಾಸ್ತಿ, ನಿಧಾನಕ್ಕೆ ಬರ್ತಾರೆ. ಬಟ್ ಬರಲಿ, ಕಾರ್ಯಕ್ರಮ ನಾವು ಶುರು ಮಾಡೋಣ. ಸೊ ನಮ್ಮ ಶಾಲಾ ಮಕ್ಕಳಿಂದ ಒಂದು ಅಮೋಘವಾದ ಗೀತೆ. ಸೊ ಶಾಲಾ ಮಕ್ಕಳು ಬರ್ತಾ ಇದ್ದಾರೆ. ಸೊ ಅವ್ರಿಗೆ ವೆಲ್ಕಮ್ ಮಾಡೋಕ್ಕೆ ಚಪ್ಪಾಳೆ ಬರಬೇಕು ಜೋರಾಗೆ. ಟೀಮ್ ಎ ಚೆನ್ನಾಗಿ ಚಪ್ಪಾಳೆ ಹೊಡಿತಾ ಇದ್ದಾರೆ, ಟೀಮ್ ಬಿ ಕಡೆಯಿಂದ ಸ್ವಲ್ಪ ತಣ್ಣಗಿದೆ, ಜೋರಾಗಿ ಚಪ್ಪಾಳೆ ಹೊಡಿಬೇಕು.
ಹಲೋ. ಹಾಡು ಚೆನ್ನಾಗಿತ್ತಾ? ಹಾಡು ಇಷ್ಟ ಆಯ್ತಾ? ಹಾಡು ಇಷ್ಟ ಆದರೆ ಚಪ್ಪಾಳೆ ಹೊಡೀರಿ, ಇಷ್ಟ ಆಗಲಿಲ್ಲ ಅಂದರೆ ಜೋರಾಗಿ ಚಪ್ಪಾಳೆ ಹೊಡೀರಿ. ಮಕ್ಕಳಿಗೆ ಎನ್ಕರೇಜ್ ಮಾಡಿ. ಇಷ್ಟೊಂದು ವ್ಯವಸ್ಥೆ ಇದೆಲ್ಲ ನಿಮಗೋಸ್ಕರ ಮಾಡಲಾಗಿದೆ. ಸೊ ಓಕೆ, ನಾವು ನೋಡ್ಬೋದು ಮೊದಲನೇ ವರ್ಷದ ವಾರ್ಷಿಕೋತ್ಸವ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ, ಆಚರಿಸ್ತಾ ಇದ್ದೀವಿ. ಇದರ ಹಿಂದ್ಗಡೆ ಇರುವಂಥ ಮಾಸ್ಟರ್ ಮೈಂಡ್ಸ್, ಸೊ ಇದು ಪ್ಲಾನಿಂಗು, ಇದು ಡಿಸೈನಿಂಗ್, ಇಷ್ಟು ದೊಡ್ಡ ಮಟ್ಟಿಗೆ ಇದು ಯಶಸ್ವಿ ಆಗಬೇಕಂದ್ರೆ ಸೊ ಇಬ್ಬರಿದ್ದಾರೆ. ಸೊ ಅವ್ರನ್ನ ನಾನು ವೇದಿಕೆ ಮೇಲೆ ಕರೆಯೋಕ್ಕೆ ಇಷ್ಟಪಡ್ತೀನಿ. ಮಿಸ್ಟರ್ ಗಣೇಶ್ ಆ್ಯಂಡ್ ಮಿಸ್ಟರ್ ಮಲ್ಲಿಕಾರ್ಜುನ್. ಸೊ ವೇದಿಕೆ ಮೇಲೆ ಬರಬೇಕು ಅವರಿಬ್ರು. ಮಿಸ್ಟರ್ ಗಣೇಶ್ ಆ್ಯಂಡ್ ಮಿಸ್ಟರ್ ಮಲ್ಲಿಕಾರ್ಜುನ್. ಓಕೆ, ತಾವು ನೋಡ್ಬೋದು ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಿರುತ್ತೆ. ಸೊ ಇಬ್ಬರು ಮಾಸ್ಟರ್ ಮೈಂಡ್ಸ್. ಸೊ ಮೊದಲನೇ ವರ್ಷದ ವಾರ್ಷಿಕೋತ್ಸವ ನಾವು ಆಚರಿಸ್ತಾ ಇದ್ದೀವಿ. ಹಾಗೂ ನಮ್ಮ ಸುಮಾರು ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ. ಸೊ ಅವರು ದಯವಿಟ್ಟು ಅವ್ರನ್ನ ವೇದಿಕೆ ಮೇಲೆ ಕರೆಯೋಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಚಪ್ಪಾಳೆ ಬರಲಿ ಜೋರಾಗಿ. ಸೊ ಅವರ ಬಗ್ಗೆ ಇಂಟ್ರೊಡಕ್ಷನ್ ಕೊಡೋಕ್ಕೆ ಒಂದು ಸ್ವೀಟ್ ವಾಯ್ಸ್ ನಮ್ಮ ಮಧ್ಯೆ ಬರುತ್ತೆ. ದಕ್ಷಿಣ ಭಾರತದ ಚಲನಚಿತ್ರ ಮತ್ತು ಮಂಗಳಗೌರಿ ಮದುವೆ ಮತ್ತು ಪುಟ್ಟಮಲ್ಲಿ ಧಾರಾವಾಹಿಗಳಲ್ಲಿ ನಟಿಸಿ ಹೆಸರುವಾಸಿಯಾಗಿರುವ ಖ್ಯಾತ ನಟಿ ರಾಧಿಕಾ ಮಿಂಚೂರವರನ್ನು ವೇದಿಕೆಯ ಮೇಲೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ರೂಪಾಯಿ ಚಲನಚಿತ್ರದ ಮೂಲಕ ಕನ್ನಡ ಚಿತ್ರಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ವಿನೋದ್ ಮತ್ತು ಚಂದನ್ ತಂಡದವರನ್ನು ವೇದಿಕೆ ಮೇಲೆ ಬರಬೇಕಾಗಿ ಕೋರುತ್ತೇನೆ. ಆ ಬ್ಲೂ ಲೈಟ್ ಬಿಟ್ಟು ಬೇರೆ ಹಾಕ್ತಾರೆ, ವೈಟ್ ಯಾವ್ದಾರು ಹಾಕ್ತಾರೆ. ಆರ್ಥಿಕ ನೆರವುದಾರರು ಹಾಗೂ ಸಮಾಜ ಸೇವಕರಾದ ಶ್ರೀಯುತ ಮೂಡಲಗಿರಿಯಯ್ಯರವರನ್ನು ವೇದಿಕೆಯ ಮೇಲೆ ಬರಬೇಕಾಗಿ ಕೋರುತ್ತೇವೆ. ನಮ್ಮ ಸಂಸ್ಥೆಗೆ ನೈತಿಕ ಬೆಂಬಲವಾಗಿರುವ ಶ್ರೀಮತಿ ನಂದಿನಿರವರನ್ನು ವೇದಿಕೆಯ ಮೇಲೆ ಬರಬೇಕಾಗಿ ಕೇಳಿಕೊಳ್ಳುತ್ತೇವೆ. ಹಲೋ, ಥ್ಯಾಂಕ್ ಯು ಮೇಡಮ್ ಇಂಟ್ರೊಡಕ್ಷನ್ ಕೊಟ್ಟಿದ್ದಕ್ಕೆ. ಆಮೇಲೆ ಗೆಸ್ಟ್ ಬಹಳ ಬ್ಯುಸಿ ಇರ್ತಾರೆ, ಬಟ್ ಆದರೂ ನಾವು ಕರೆದಿದ್ದೀವಿ ಅಂತ ಒಂದೇ ಒಂದು ಕಾರಣಕ್ಕೆ ತಮ್ಮ ಬ್ಯುಸಿ ಸ್ಕೆಡ್ಯೂಲ್ಸ್ನೆಲ್ಲ ಬಿಟ್ಟು ಇಲ್ಲಿ ಬಂದಿದ್ದಾರೆ. ಸೊ ಅವ್ರಿಗೆ ಮತ್ತೊಮ್ಮೆ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ವೇದಿಕೆ ಮೇಲೆ ಇರುವಂಥ ಎಲ್ಲ ವಿಶೇಷ ಅತಿಥಿಗಳಿಗೆ ಥ್ಯಾಂಕ್ ಯು. ತಾವು ನೋಡ್ಬೋದು, ನಾನು ಹೇಳಿದೆ ಯಾವುದೇ ಒಂದು ಒಳ್ಳೆ ಕಾರ್ಯಕ್ರಮ ಶುರು ಮಾಡಬೇಕಂದ್ರೆ ದೇವರ ಆಶೀರ್ವಾದ ನಮ್ಮಲ್ಲಿ ಇರಬೇಕು. ಸೊ ನಾವು ಗೆಸ್ಟ್ಗಳಿಗೆ ವೆಯ್ಟ್ ಮಾಡ್ತಾ ಇದ್ವಿ. ಸೊ ಐ ಕಾಲ್ ಅಪ್ ಮಲ್ಲಿಕಾರ್ಜುನ್ ಆ್ಯಂಡ್ ಗಣೇಶ್ ಫಾಲೋಡ್ ಬೈ ನಮ್ಮ ಸ್ಪೆಷಲ್ ಗೆಸ್ಟ್. ಪ್ಲೀಸ್ ದೀಪ ಹಚ್ಚುವ ಮೂಲಕ ಈ ಕಾರ್ಯಕ್ರಮವನ್ನು ಒಂದು ಆಡಕ್ಕೆ ವಿವಾ ಡ್ಯಾನ್ಸ್ ಅಕಾಡೆಮಿಯಿಂದ ನಮ್ಮ ನಿರ್ಮಲಾ ಮೇಡಮ್ ರವರು ವೇದಿಕೆಯ ಮೇಲೆ ಬರಬೇಕಾಗಿ ಕೋರಿಕೊಳ್ಳುತ್ತೇವೆ. दीपं ज्योति परब्रह्म दीपं ज्योति जनार्दन है दीपो हरति पापानि
ಸರ್ವ ಇಷ್ಟಾರ್ಥಕಾಮ್ಯ ಸಿದ್ಧ್ಯರ್ಥಂ ದಿವ್ಯದೀಪರ್ನಮೋऽस्तु ते ಓಂ ಶ್ರೀ ಗುರುಭ್ಯೋ ನಮಃ. ದಯಮಾಡಿ ಎಲ್ಲ ಚಪ್ಪಾಳೆ ಹೊಡೀರಿ. ಮುಖ್ಯವಾಗಿ ದೀಪಾರಾಧನೆ ಆಗಬೇಕಾದ್ರೆ ಎಲ್ಲರೂ ಎದ್ದು ನಿಂತು ಆ ದೀಪಕ್ಕೆ ಒಂದು ನಮನವನ್ನು ಸಲ್ಲಿಸಬೇಕು ಅಂತ ಪ್ರಾರ್ಥನೆ. ಧನ್ಯವಾದಗಳು. ನೃತ್ಯ ಸಂಯೋಜಕರಾಗಿ 100ಕ್ಕೂ ಹೆಚ್ಚು ಚಲನಚಿತ್ರಗಳನ್ನು ಮಾಡಿದ ಕೀರ್ತಿಯನ್ನು ಹೊಂದಿರುವ ಶ್ರೀಯುತ ತ್ರಿಭುವನ್ ರವರನ್ನು ವೇದಿಕೆಯ ಮೇಲೆ ಬರಬೇಕಾಗಿ ಬೇಡಿಕೊಳ್ಳುತ್ತೇವೆ. ಎಲ್ಲ ನಮ್ಮ ಸ್ಪೆಷಲ್ ಗೆಸ್ಟ್ಗೆ ಥ್ಯಾಂಕ್ ಯು. ಇನ್ನೂ ಸುಮಾರು ಜನ ಬರಬೇಕಾಗಿದೆ, ಸೊ ಅವ್ರಿಗೋಸ್ಕರ ಕಾಯೋಣ. ಹಾಗೆ ಮತ್ತೊಂದೊಂದ್ಸತಿ ಚಪ್ಪಾಳೆ ಬರ್ಬೋದಲ್ಲ ನಮ್ಮ ಸ್ಪೆಷಲ್ ಗೆಸ್ಟ್. ಸೊ ನಮ್ಮ ಗೆಸ್ಟ್ ಅಲ್ಲಿ ಒಂದು ವಿನಂತಿ, ಇವತ್ತು ಕಾರ್ಯಕ್ರಮನ ಉದ್ದೇಶಿಸಿ ಒಂದೆರಡು ಮಾತಾಡಬೇಕು ಅಂತ. ಈಗ ಒಂದು ವರ್ಷದಿಂದ ಮಲ್ಲಿಕಾರ್ಜುನ್ ಅವರು ಭೇಟಿ ಆದ್ರು. ಮೇಡಮ್ ಒಂದು ಯೋಗ ಇನ್ಸ್ಟಿಟ್ಯೂಟ್ ಓಪನ್ ಮಾಡಬೇಕು ಅಂತ ಇದ್ದೀವಿ ಅಂತ. ಅದು ಹೇಗೆ ದೇವ್ರ ದಯೆಯಿಂದ ಈಗಾಗಲೇ 1 ವರ್ಷ ಕಳೆದಿದೆ. ನಿಜವಾಗ್ಲೂ ಅವ್ರ ಪರಿಶ್ರಮ ತುಂಬಾ ದೊಡ್ಡದು. ಮಲ್ಲಿಕಾರ್ಜುನ್ ಅವರು ದಿನಾ ಬೆಳಿಗ್ಗೆ 4 ಗಂಟೆಗೆ ಬಂದು ಇನ್ಸ್ಟಿಟ್ಯೂಟ್ ಓಪನ್ ಮಾಡ್ತಾರೆ. ಅದಾದ್ಮೇಲೆ ಗಣೇಶ್ ಅವರು ನೈಟ್ವರೆಗೂ ಅದನ್ನ ಕ್ಯಾರಿ ಮಾಡ್ತಾರೆ. ಅವರಿಬ್ರು ಪರಿಶ್ರಮದಿಂದ ಮಾತ್ರ ಇದು ಸಾಧ್ಯ ಆಗಿದೆ. ಬೇರೆ ಎಲ್ಲ ಭಗವಂತನ ಆಶೀರ್ವಾದ, ಅವರಿಬ್ರು ಪರಿಶ್ರಮದಿಂದ ಇವತ್ತು ನಾವೆಲ್ಲ ಇಲ್ಲಿ ಸೇರೋಕೆ ಅವಕಾಶ ಆಗಿದೆ. ಈ ಇನ್ಸ್ಟಿಟ್ಯೂಟು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸಾಧನೆಯನ್ನು ಮಾಡಲಿ. ಇವರಿಬ್ಬರ ಮೇಲೆ ಭಗವಂತನ ಆಶೀರ್ವಾದ ಸದಾ ಇರಲಿ. ಹಾಗೆ ನಮ್ಮೆಲ್ಲರ ಶುಭ ಹಾರೈಕೆ, ಶುಭ ಭಾವನೆ, ಶುಭ ಕಾಮನೆ ಅವರಿಬ್ಬರ ಮೇಲೆ ಸದಾ ಇರುತ್ತೆ ಅಂತ ನಾನು ಹೇಳ್ತೀನಿ. ಭಗವಂತನ ಆಶೀರ್ವಾದ ಸದಾ ಇದ್ದರೆ ಯಾವುದೇ ಆಗಲಿ, ಯಾವುದೇ ಕೆಲಸ ಆಗಲಿ, ಡೆಡಿಕೇಶನ್ ತುಂಬ ಇಂಪಾರ್ಟೆಂಟು. ಈ ಕಾರ್ಯಕ್ರಮ ಮಾಡಬೇಕು ಅಂತ 1 ತಿಂಗಳಿಂದ ಹಗಲು ಇರುಳು ಅವರಿಬ್ಬರು ತುಂಬ ಪರಿಶ್ರಮ ಪಟ್ಟಿದ್ದಾರೆ. ಹಾಗೆ ಈ ಇನ್ಸ್ಟಿಟ್ಯೂಟ್ ಕೂಡ 1 ಇಯರ್ ರನ್ ಮಾಡಲಿಕ್ಕೆ ಕಷ್ಟ ಇದೆ. ಇವಾಗ ಯಾವುದೇ ಇನ್ಸ್ಟಿಟ್ಯೂಟು ಸ್ವಲ್ಪ ರನ್ ಮಾಡೋದು, ಅಡ್ಮಿನಿಸ್ಟ್ರೇಷನು, ಟ್ರೈನರ್ಸ್ ಪ್ರಾಬ್ಲಮ್ ಆಗುತ್ತೆ, ಸ್ಟೂಡೆಂಟ್ಸ್ ಪ್ರಾಬ್ಲಮ್ ಆಗುತ್ತೆ. ಎಲ್ಲವನ್ನು ಬ್ಯಾಲೆನ್ಸ್ ಮಾಡ್ತಾ, ಮ್ಯಾನೇಜ್ ಮಾಡ್ತಾ, ಇನ್ನೂ ಅದಕ್ಕೆ ಹೊಸ ಹೊಸ ಆ್ಯಡ್ ಮಾಡ್ತಾ ಹೋಗ್ತಾರೆ. ಅಬ್ಯಾಕಸ್ ಕ್ಲಾಸ್ ಇರ್ಬೋದು, ಡ್ರಾಯಿಂಗು, ಮ್ಯೂಸಿಕ್ಕು, ಭರತನಾಟ್ಯ ಡ್ಯಾನ್ಸು, ಕ್ಲಾಸಿಕಲ್ಲು, ಹೀಗೆ ಇನ್ನೂ ಒಂದೊಂದೇ ಸ್ಟೆಪ್ಪು ಮೇಲೆ ಹೋಗ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಇವರು ಸಾಧನೆಯನ್ನು ಮಾಡಲಿ. ಭಗವಂತನ ಸಂಪೂರ್ಣ ಆಶೀರ್ವಾದ, ಆ ಶಕ್ತಿ, ಸಾಮರ್ಥ್ಯ ಇನ್ನೂ ಅವರಿಬ್ಬರಿಗೆ ಕೊಡಲಿ ಅಂತ ಭಗವಂತನಲ್ಲಿ ಕೇಳ್ಕೊಳ್ತೇನೆ. ಧನ್ಯವಾದ. ಥ್ಯಾಂಕ್ ಯು ಮೇಡಮ್. ಕಾರ್ಯಕ್ರಮನ ಉದ್ದೇಶಿಸಿ ಹಾಗೂ ಮಲ್ಲಿಕಾರ್ಜುನ್ ವಿಜಯ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಮೊದಲನೇ ವರ್ಷದ ವಾರ್ಷಿಕೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಮತ್ತೊಮ್ಮೆ ಸೊ ನಾನು ನಮ್ಮ ಸ್ಪೆಷಲ್ ಗೆಸ್ಟ್ ತ್ರಿಭುವನ್ ಸರ್ನ ರಿಕ್ವೆಸ್ಟ್ ಮಾಡ್ತೀನಿ, ಒಂದು ಕಾರ್ಯಕ್ರಮದ ಉದ್ದೇಶದಿಂದ 2 ಮಾತಾಡಬೇಕು ಅಂತ. ಎಲ್ರಿಗೂ ನಮಸ್ಕಾರ. ಹಾಗೂ ವೇದಿಕೆಯನ್ನು ಅಲಂಕರಿಸಿರುವ ಎಲ್ಲ ಸ್ನೇಹಿತರು, ಹಿರಿಯರಿಗೂ ನನ್ನ ನಮಸ್ಕಾರ. 1ನೇ ವರ್ಷದ ವಾರ್ಷಿಕೋತ್ಸವ ಮಾಡ್ತಿದ್ದಾರೆ ಮಲ್ಲಿಕಾರ್ಜುನ್ ಅವರು. ಅವ್ರು ಭಾಳ ದಿನದಿಂದ ಫೋನ್ ಮಾಡಿ ನನ್ನನ್ನು ಕರೆದು ಬರಲೇಬೇಕು ನೀವು ಕಾರ್ಯಕ್ರಮಕ್ಕೆ ಅಂದರು. ಅವ್ರು ಕರೆದಿದ್ದಕ್ಕೆ ನಿಮ್ಮನ್ನೆಲ್ಲ ಭೇಟಿ ಆಗುವ ಒಂದು ಸುಸಂದರ್ಭ ನನಗೆ ಸಿಕ್ಕಿದೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಅವರು 1ನೇ ವರ್ಷದ ವಾರ್ಷಿಕೋತ್ಸವ ಇನ್ನೂ ಅತಿ ಎತ್ತರಕ್ಕೆ ಬೆಳೆದು 100ನೇ ವರ್ಷದ ವಾರ್ಷಿಕೋತ್ಸವದವರೆಗೂ ಮುನ್ನುಗ್ಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.
ಸೊ ಈ ಒಂದು ಕಾರ್ಯಕ್ರಮನ ಉದ್ದೇಶಿಸಿ ಸೊ ಮತ್ತೊಮ್ಮೆ ನಂದಿನಿ ಮೇಡಮ್ ವೇದಿಕೆ ಮೇಲೆ ಕರೀತಾ ಇದ್ದೀನಿ. ಅವ್ರು ಏನೋ ಮಾತಾಡ್ಬೇಕಂತೆ. ಸೊ ಒಂದು ಸರ್ಪ್ರೈಸ್ ಇದೆ, ನನಗೂ ಗೊತ್ತಿಲ್ಲ ಏನು ಅಂತ. ಸರ್ಪ್ರೈಸ್ ರಿವೀಲ್ ಮಾಡೋಕ್ಕೆ ಸೊ ಮತ್ತೊಮ್ಮೆ ನಂದಿನಿ ಮೇಡಮ್ನ ಸ್ಟೇಜ್ ಮೇಲೆ ಕರೀತಾ ಇದ್ದೀನಿ. ಚಪ್ಪಾಳೆ ಬರಲಿ ಜೋರಾಗೆ. ಏನಿಲ್ಲ, ಇಂಥ ಯುವಕರು ಇನ್ನಷ್ಟು ಮುಂದೆ ಬರಬೇಕು. ಎಜುಕೇಷನ್ಗೆ, ಅದಕ್ಕೆ ಆ ಪ್ರೊಫೆಷನ್ಗೆ BE ಮಾಡಿದ್ದೀನಿ. ನಮ್ಮ ಮಲ್ಲಿಕಾರ್ಜುನ್ ಹೇಳ್ತಾ ಇದ್ರು, ಮೇಡಮ್ ನಾನು ಇದಕ್ಕೆ ಬರೋಕ್ಕೆ ಮುಂಚೆ ನನಗೆ 1 ಲಕ್ಷ ಸ್ಯಾಲ್ರಿ ಇತ್ತು ಬಿಗ್ ಬಜಾರಲ್ಲಿ, ನಾನು ಅದನ್ನು ಬಿಟ್ಟು ಈ ಬಿಸ್ನೆಸ್ನ ಶುರು ಮಾಡಿದ್ದೀನಿ ಅಂತ. ಹಾಗೆ ಎಲ್ರಿಗೂ ಧೈರ್ಯ ಬರಬೇಕು. ಅವರೆಲ್ರಿಗೂ ಸ್ಫೂರ್ತಿದಾಯಕರಾಗಿದ್ದಾರೆ. ನಾವೆಲ್ಲರೂ ಅವ್ರನ್ನ ರೋಲ್ ಮಾಡೆಲ್ ಆಗಿ ಇಟ್ಕೊಂಡು ನಾವು ಕೂಡ ಈ ಥರ ಬಿಸ್ನೆಸ್ಗಳನ್ನ ಮಾಡೋಣ. ನಿಜವಾಗ್ಲೂ ನಮ್ಮ ಪರಿಶ್ರಮ, ಭಗವಂತನ ಆಶೀರ್ವಾದ ಇದ್ದರೆ ಖಂಡಿತವಾಗ್ಲೂ ಸಕ್ಸಸ್ ನಮಗೆ ಸಿಕ್ಕೇ ಸಿಗುತ್ತೆ. ಸೊ ಈ ಇಬ್ಬರು ಯುವಕರಿಗೆ ಒಂದು ಚಿಕ್ಕ ಸನ್ಮಾನ ಮಾಡಬೇಕು ಅನ್ನೋದು ಒಂದು ಆಸೆ. ಹಾಗೆ ಭಗವಂತನ ಆಶೀರ್ವಾದ ಸಂಪೂರ್ಣ ಅವ್ರ ಮೇಲೆ ಇರಲಿ ಅನ್ನೋ ಒಂದು, ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತ ಒಂದು ಚಿಕ್ಕ ಸನ್ಮಾನ ಮಲ್ಲಿಕಾರ್ಜುನ್ ಅವ್ರಿಗೆ ಹಾಗೆ ಗಣೇಶ್ ಅವ್ರಿಗೆ ಪ್ರಾರಂಭದಲ್ಲೇ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಅವರು 1 ತಿಂಗಳಿಂದ ತುಂಬ ಕಷ್ಟಪಟ್ಟಿದ್ದಾರೆ ಕಾರ್ಯಕ್ರಮಕ್ಕೋಸ್ಕರ. ಸೊ ಪ್ಲೀಸ್ ಮಲ್ಲಿಕಾರ್ಜುನ್ ಅವರು, ಗಣೇಶ್ ಸರ್ ಅವರು. ಸೊ ಮೇಡಮ್ ಹೇಳೋ ಪ್ರಕಾರ ಚಿಕ್ಕ ಪ್ರತಿಭೆ, ಸೊ ದೊಡ್ಡ ಮಟ್ಟದ ಸಾಧನೆ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೂ ಅಷ್ಟೇ ಸನ್ಮಾನ ಬರಲಿ. ಥ್ಯಾಂಕ್ ಯು ವೆರಿ ಮಚ್. ಓಯ್ ಅವ್ರಿಗೆ ಹೇಳಿ ದೀಪ ಈ ಕಡೆ ಕಿಡ್ಸ್. ಈ ಥರ ಇದ್ದಾಗ ಲೈಟ್ ಮ್ಯೂಸಿಕ್ ಯಾವ್ದಾದ್ರು ಪ್ಲೇ ಮಾಡೋಕ್ಕಾಗುತ್ತೆ? ಶತಮಾನಂ ಭವತಿ ಶತಾಯುಃ ಪುರುಷಃ ಶತೇಂದ್ರಿಯೇ ದೀರ್ಘಮಾಯುಷ್ಯೇಂದ್ರಿಯೇ ಪ್ರತಿಷ್ಠತೆ ದೀರ್ಘಮಾಯುಃ. ಶತಮಾನಂ ಭವತಿ ಶತಾಯುಃ ಪುರುಷಃ ಶತೇಂದ್ರಿಯೇ ಆಯುಷ್ಯೇಂದ್ರಿಯೇ ಪ್ರತಿಷ್ಠತೆ ದೀರ್ಘಮಾಯುಃ. ಥ್ಯಾಂಕ್ ಯು ನಂದಿನಿ ಮೇಡಮ್ ಹಾಗೂ ನಮ್ಮ ಎಲ್ಲ ಗೆಸ್ಟ್ಗೂ ಥ್ಯಾಂಕ್ ಯು. ಈ ಒಂದು ಸನ್ಮಾನ ಮಾಡೋದಕ್ಕೆ ಕಾರಣ ಏನಂದರೆ ಚಿಕ್ಕ ವಯಸ್ಸು, ಯೋಚನೆಗಳು ದೊಡ್ಡದಾಗಿದೆ. ಸೊ ಇಂಥವ್ರನ್ನ ನಾವು ಬೆಳೆಸಿದ್ರೆ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ದಾರಿ ಸಿಗುತ್ತೆ. ಸೊ ತಾವು ನೋಡ್ಬೋದು ಇನ್ಸ್ಟಿಟ್ಯೂಟಲ್ಲಿ ಸುಮಾರು ಮಕ್ಕಳಿದ್ದಾರೆ, ಸುಮಾರು ಪಾಠ ಕಲಿತಾ ಇದ್ದಾರೆ. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್ ನಮ್ಮ ಗಣೇಶ್ ಮಲ್ಲಿಕಾರ್ಜುನ್ಗೆ ಥ್ಯಾಂಕ್ ಯು ವೆರಿ ಮಚ್. ಹಾಗೂ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಜನತೆಗೆ. ಕ್ರೆಡಿಟ್ ಹೋಗ್ಬೇಕಂದ್ರೆ ಈ ಒಂದು ಇನ್ಸ್ಟಿಟ್ಯೂಟ್ನ ಶಿಕ್ಷಕರು ಮೊದಲನೇ ಪಾಠ ಶಿಕ್ಷಕರಿಗೆ ಒಂದ್ಸತಿ ಬರಲಿ ಜೋರಾಗಿ ಚಪ್ಪಾಳೆ. ನಮ್ಮೆಲ್ಲ ಟೀಚರ್ಸ್. ಸೊ ನಮ್ಮ ಗೆಸ್ಟ್ಗಳಿಗೆ ನಾನು ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತೀನಿ, ಒಂದು ಎರಡೆರಡು ಮಾತು ನಮ್ಮ ಕಾರ್ಯಕ್ರಮನ ಉದ್ದೇಶಿಸಿ. ರೂಪಾಯಿ ತಂಡದ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ಸೌಂಡೇ ಬರ್ತಿಲ್ಲ. ಇಷ್ಟೇನಾ ನೀವು? ಓಕೆ, 1 year ಆ್ಯನಿವರ್ಸರಿ ನಡೀತಿದೆ. ಸೊ ಕಂಗ್ರ್ಯಾಚುಲೇಷನ್ ಫಸ್ಟ್ ಆಫ್ ಆಲ್ ಟೀಮ್ ಮೆಂಬರ್ಸ್ಗೆ. ಆ್ಯಂಡ್ ನನ್ನನ್ನು ಇನ್ವೈಟ್ ಮಾಡೋದಕ್ಕೆ ತುಂಬ ಖುಷಿ ಆಯಿತು. ನಿಮ್ಮೆಲ್ಲರನ್ನೂ ನೋಡಿ ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಸೊ ಇನ್ನೂ ಸುಮಾರು ಸ್ಪೆಷಲ್ ಗೆಸ್ಟ್ ಬರ್ತಾ ಇದ್ದಾರೆ. ಸೊ ಅವರು ಬರಲಿ. ಸೊ ಅದಕ್ಕೂ ಮುಂಚೆ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಕೆಲವು ಕಾಂಪಿಟೇಷನ್ ನಡೆದಿದೆ, ಕೆಲವು ಸರ್ಟಿಫಿಕೇಟ್ಸ್ ಇದೆ, ಸ್ವಲ್ಪ ಪ್ರಮೋಷನಲ್ ಸರ್ಟಿಫಿಕೇಟ್ಸ್ನ. ಸೊ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಆ ಒಂದು ಕಾರ್ಯಕ್ರಮ ಶುರು ಮಾಡ್ತೀವಿ.
ರೂಪಾಯಿ ತಂಡ ಚಿತ್ರದ ಮಾತಾಡಬೇಕು ಅಂತ ಕೇಳ್ಕೊತೀನಿ ನಾನು. ನಮಸ್ಕಾರ. ಇಲ್ಲಿ ಚಾಮುಂಡೇಶ್ವರಿ, ರಾಜೇಶ್ವರಿ, ಸರಸ್ವತಿ ತಾಯಿದು ಎಲ್ಲ ಇಲ್ಲೇ ಆಸೀನರಾಗ್ಬಿಟ್ಟದೆ ಇದ್ದಂಗೆ ಕಾಣ್ತಾ ಇದೆ ನನಗೆ. ರಾಜ್ಕುಮಾರ್ ಅವ್ರ ಸಭಾಂಗಣ ಇಲ್ಲಿ ಒಂದು ಸಣ್ಣ ಡೈಲಾಗ್ ಹೇಳ್ತೀನಿ ಅಣ್ಣವ್ರದ್ದು. ನಾನಾರು ಕಶ್ಯಪ ಬ್ರಹ್ಮನ ಮಗ, ದಿತಿಗರ್ಭ ಸಂಜಾತ ಚತುರ್ಮುಖ ಬ್ರಹ್ಮನ ಮೊಮ್ಮಗ. ವಿಧಾತನಿಂದ ವಿಧಿ ಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ. ಅತಿಥಿಯ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿತ್ಯರ ಅಟ್ಟಹಾಸವನ್ನು ಮಟ್ಟ ಹಾಕಿದ ಸಾಹಸಿ. ಅತಳ ವಿತಳ ಸುತಳ ತಳಾತಳ ಮಹಾತಳ ರಸಾತಳ ಪಾತಾಳಗಳನ್ನು ಪಾದದಡಿಯಲ್ಲಿ ತುಳಿದಿಟ್ಟ ಪರಾಕ್ರಮಶಾಲಿ. ತಲೆ ಕಾಲಿತ್ತಲು ಬೆಚ್ಚುವುದು ಭೂಮಿ, ತಲೆ ಎತ್ತಲು ಬೆಚ್ಚುವುದು ಬಾನು, ಕೈ ಎತ್ತಲು ನಡುಗುವುದು ಸೃಷ್ಟಿ. ಚತುರ್ಮುಖನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಯಕಶ್ಚಿತ್ ನನ್ನ ಮಗ, ನಾ ಜನ್ಮ ಕೊಟ್ಟ ಮಗ, ನನ್ನ ವಂಶವನ್ನೇ ಬೆಳಗಬೇಕಾದ ನನ್ನ ಕುಮಾರ, ನನ್ನ ಆಶಾ ಜ್ಯೋತಿಯಿಂದ ಇಂದು ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲವೆಂದರೆ ಛೇ, ಇದೊಂದು ಬಾಳೆ, ಇದೊಂದು ಬದುಕೆ, ಇದೊಂದು ಜನ್ಮವೇ, ಛೇ, ಇದೆಂತ ದುರ್ವಿಧಿ, ಇದೆಂತ ದುರ್ವಿಧಿ. ನಾನೇ ಸರ್ವಶಕ್ತನೆಂದುಕೊಂಡರೆ ಅದಾವ ಶಕ್ತಿ ನನ್ನ ಎದುರಿಗೆ ನಿಂತು ಕಾಡುತ್ತಿದೆ. ಅದಾವ ಶಕ್ತಿ ಪುತ್ರನನ್ನೇ ಶತ್ರುವನ್ನಾಗಿ ಮಾಡಿದೆ. ಅದಾವ ಶಕ್ತಿ ಅವನಿಗೆ ಧೈರ್ಯ ತುಂಬಿ ನನ್ನನ್ನು ಎದುರಿಸುವ ಶಕ್ತಿ ನೀಡಿದೆ. ಅದಾವ ಶಕ್ತಿ ಅವನಿಗೆ ಸಾವು ಬರದಂತೆ ತಡೆದಿದೆ. ಅದಾವ ಶಕ್ತಿ ನನ್ನ ಮುಖಭಂಗ ಮಾಡಿ ನನ್ನ ತಲೆ ತಗ್ಗಿಸುವಂತೆ ಮಾಡಿದೆ. ಅವನೇ, ಆ ದುಷ್ಟನೇ, ಆ ನನ್ನ ಕುಲವೈರಿಯಾದ ಹರಿಯೇ ಇದಕ್ಕೆಲ್ಲ ಕಾರಣ. ಎಲ್ಲವೆಲ್ಲವೋ ಹರಿ, ಕಪಟಿ, ವಂಚಕಿ, ಮಾಯಾವಿ. ಹಂದಿಯಾಗಿ ನನ್ನ ತಮ್ಮನನ್ನು ಬಂದು ಕೊಂದೆ. ಇಂದು ನನಗೆ ಸಿಂಹವಾಗಿ ಬಂದು ಸರಿಸಾಟಿಯಾಗಿ ನಿಂತುಕೊಂಡರೆ, ನಿನ್ನ ಉದರವನ್ನು ಬಗೆದು ನಿನ್ನ ಕರುಳನ್ನು ಮಾಲೆ ಹಾಕಿಕೊಳ್ಳದಿದ್ದರೆ ನಾನು ಹಿರಣ್ಯಕಶಿಪುವೇ ಅಲ್ಲ, ಹಿರಣ್ಯಕಶಿಪುವೇ ಅಲ್ಲ, ಹಿರಣ್ಯಕಶಿಪುವೇ ಅಲ್ಲ. ಸಾರಿ, ಒಂದು ಸ್ವಲ್ಪ ನರ್ವಸ್ ಆಗಿದೆ ಏನಾದ್ರು ಮುಂದೆ. ಇನ್ನೊಂದು ಸ್ವಲ್ಪ ಜಾಸ್ತಿ ಡೈಲಾಗ್ ಇತ್ತು. ಎಲ್ಲರೂ ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿ ನಮ್ಮ ಗಣೇಶ್ ಸರ್ಗೆ ಮತ್ತು ಮಲ್ಲಿಕಾರ್ಜುನ್ ಸರ್ಗೆ ತುಂಬ ಒಳ್ಳೆಯದಾಗಲಿ. ನಮ್ಮ ಸರ್ ಹೇಳ್ದಂಗೆ 100 ವರ್ಷ ಇದು 1000 ವರ್ಷನೇ ಆಗಿ ಬೆಳಗಿ ಬಾಳಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮ್ಮ ರೂಪಾಯಿ ತಂಡ ಚಲನಚಿತ್ರದ ಸದಸ್ಯರ ಮಾತಾಡಿದರೆ, ಸೊ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾವುದೇ ಒಂದು ಕನ್ನಡ ಚಲನಚಿತ್ರ ಬರಲಿ, ದಯವಿಟ್ಟು ಹೋಗಿ ವೀಕ್ಷಣೆ ಮಾಡಿ, ಅವ್ರಿವ್ರು ಹೇಳೋದನ್ನ ಕೇಳ್ಬಿಡಿ. ತಾವು ಹೋಗಿ ತಮ್ಮ ಅಭಿಪ್ರಾಯ ಏನಿದೆ ಅಂತ ತಿಳಿಸಿ. ಹಾಗೂ ಟಿ ವಿಲಿ ನೋಡಿದೆ ಅಂತ ಹೇಳ್ಬಿಡಿ, ಮೊಬೈಲ್ ನೋಡಿದೆ ಅಂತ ಹೇಳ್ಬಿಡಿ, ಚಲನಚಿತ್ರ ಮಂದಿರಕ್ಕೆ ಹೋಗಿ ಚಿತ್ರವನ್ನು ನೋಡಿ. ಸೊ ನೆಕ್ಸ್ಟ್ ನಮ್ಮ ನಿರ್ಮಲಾ ಮೇಡಮ್ನ ನಾನು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊತೀನಿ. ನಮಸ್ಕಾರ. ನೀವು ಸೈಲೆಂಟಾಗಿ ಈಗೆಲ್ಲ ಕೂತ್ಕೊಂಡ್ರೆ ಯಾರೇನು ಡ್ಯಾನ್ಸ್ ಮಾಡೋಕ್ಕಾಗಲ್ಲ. ನೀವು ಎಷ್ಟು ಪುಷ್ ಮಾಡ್ತೀರಾ ಮಕ್ಕಳಿಗೆ, ಅಷ್ಟು ಜೋಶ್ ಇದ್ರೇ ಆ ಮಕ್ಕಳು ಡ್ಯಾನ್ಸ್ ಮಾಡೋಕ್ಕೆ ಸಾಧ್ಯ. ಬಟ್ ನೀವು ಸೈಲೆಂಟಾಗಿದ್ದೀರಾ, ನಿಮ್ಮಲ್ಲೇ ಜೋಶ್ ಇಲ್ಲ, ನಿಮ್ಮ ಮಕ್ಳು ತಾನೇ ಡ್ಯಾನ್ಸ್ ಮಾಡೋದು. ಫಸ್ಟು ನೀವು ಎನರ್ಜಿ ಇರಬೇಕು, ನಿಮ್ಮ ಬೂಸ್ಟ್ ಇದ್ರೇ ಆ ಮಕ್ಕಳು ಈಚೆ ಬರೋಕ್ಕೆ ಸಾಧ್ಯ. ಫಸ್ಟ್ ಆಫ್ ಆಲ್ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಗಣೇಶ್ ಅವ್ರಿಗೂ ಮತ್ತು ಮಲ್ಲಿಕಾರ್ಜುನ್ ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಇದು 1 ವರ್ಷ ಆ್ಯನ್ಯುವಲ್ ಡೇ ತುಂಬ ಚೆನ್ನಾಗಿ 800,000 ಜನ ಮೇಲಿದ್ದಾರೆ. ಇದೇ ಥರ 16 ವರ್ಷಗಳಿಗಿತ್ತು 1000 ಜನ ಮೇಲೆ 10,000 ಜನ ಮಕ್ಕಳು ಬರಬೇಕು. ಈ ಇನ್ಸ್ಟಿಟ್ಯೂಟ್ ದೊಡ್ಡದಾಗಿ ಬೆಳಿಬೇಕು, 16 ಇನ್ಸ್ಟಿಟ್ಯೂಟ್ ನಡೆಸಬೇಕು ಅನ್ನೋದು ಉದ್ದೇಶ ನಮಗೂ ಇದೆ. ಭಾಳ ಖುಷಿ ಆಗುತ್ತೆ. ಪ್ಲಸ್ ನಿಮಗೆಲ್ಲ ಹೇಳೋದು ಒಂದೇ, ಈ ಇನ್ಸ್ಟಿಟ್ಯೂಟ್ನ ಯಾವುದೇ ಕಾರಣಕ್ಕೂ ಬಿಡ್ಸಕ್ಕೆ ಹೋಗಬೇಡಿ. ಮಕ್ಕಳು ಬೆಳೀತಾ ಇರ್ತಾರೆ, ನೀವು ಮಧ್ಯದಲ್ಲಿ ಎಲ್ಲೋ ಬಿಡಿಸ್ಬಿಟ್ಟು ಮಕ್ಕಳನ್ನ ಇದಾಗೋದಕ್ಕೆ ಆಗೋದು ಬೇಡ. ಚೆನ್ನಾಗಿ ಇನ್ಸ್ಟಿಟ್ಯೂಟು ಮಕ್ಕಳು ಬೆಳೆಯೋದಕ್ಕೆ ಕಾರಣ ಏನಂದರೆ, ಒಂದು ಮಾಸ್ಟರ್ ಆ್ಯಂಡ್ ಸ್ಟೂಡೆಂಟ್ಸ್ ಇಬ್ಬರೂ ಚೆನ್ನಾಗಿ ಅಡ್ಜಸ್ಟ್ ಆಗಿರ್ತಾರೆ. ನೀವೆಲ್ಲ ಮಧ್ಯದಲ್ಲಿ ಬಿಟ್ಬಿಟ್ರೆ ಅವ್ರ ಮಕ್ಕಳಿಗೆ ಕೆರಿಯರ್ ಹಾಳಾಗ್ಬಿಡುತ್ತೆ. ಮತ್ತು ನಿಮ್ಮ ಮನೆಗೆ ಡೋರು ಬಂದು ತಟ್ಟಬೇಕು. ಏನಂದರೆ ಒಂದು ಯಾರು ಕೇಳಿದ್ರು, ಯಾವಾಗ ನಮ್ಮದು ಪ್ರೋಗ್ರಾಮ್ ಕೊಡ್ತೀರಾ, ಯಾವಾಗ ಇದು ಮಾಡ್ತೀರಾ, ಹಾಗೆ ಅಂತ. ಅದಕ್ಕೆಲ್ಲ ನೀವು ಮಕ್ಕಳಿಗೆ ಪ್ರೋತ್ಸಾಹ ಕೊಟ್ರೇ ಆ ಮಕ್ಕಳು ಅಲ್ಲಿಗೆ ಬರೋಕ್ಕೆ ಸಾಧ್ಯ ಆಗೋದು. ನಿಮ್ಮನೆ ಡೋರ್ ತಟ್ಟಬೇಕು. ಒಂದು ಏನು ಪ್ರೋಗ್ರಾಮ್ಗೆ ತಟ್ಟೋ ಜಾಗದಲ್ಲಿ ಬರಬೇಕು, ಆ ರೀತಿ ಒಂದು ನೀವು ಇದು ಮಾಡ್ಕೊಳ್ಳಿ. 16 ವರ್ಷಗಳ ಕಾಲ ಇದೇ ಜಾಗದಲ್ಲಿ ಇರಲಿ ಅನ್ನೋದೊಂದು ಉದ್ದೇಶ. ಏನಕ್ಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ವಿವಾ ಡ್ಯಾನ್ಸ್ ಅಕಾಡೆಮಿ ಇನ್ಸ್ಟಿಟ್ಯೂಟ್ ನಾವು ನಡೆಸ್ತಾ ಇದ್ದೀವಿ. ಅದಕ್ಕೆ ಒಂದು ಕಾರಣ ನಮ್ಮ ಗಿರೀಶ್ ಮಾಸ್ಟ್ರು. ಅವ್ರು ಇಲ್ಲದೆ ಇದ್ದರೆ ಇವತ್ತು ಒಂದು ವಿವಾ ಡ್ಯಾನ್ಸ್ ಅಕಾಡೆಮಿ ಆಗೋಕ್ಕೆ ಸಾಧ್ಯನೇ ಇರಲಿಲ್ಲ. ಅದಕ್ಕೆ ಅವ್ರ ಪರವಾಗಿ ನಮ್ಮ ಪರವಾಗಿಲ್ಲ ನಿಮಗೆ ಒಂದು ಚಪ್ಪಾಳೆ ಚಿಕ್ಕದಾಗಿ ಚಪ್ಪಾಳೆ ತಟ್ಟಿದ್ರೆ ತುಂಬ ಖುಷಿ ಆಗುತ್ತೆ. ಗಿರಿ ಮಾಸ್ಟರ್ಗೆ ನಾನು ಭಾಳ ಈ ಮುಖಾಂತರ ಇದನ್ನು ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.
ಚಾರ್ಜ್ ಆಗ್ತೈತಾ? ದೊಡ್ಡ ಬ್ಯಾಟ್ರಿ ತಾನೆ ಹಾಕಿದ್ಯಾ? ಅಟಲ್ಜಿ ಜನ ಸೇವಾ ಕೇಂದ್ರ ಬಿಜೆಪಿ ಮುಖಂಡರಾದ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಲಗ್ಗೆರೆ ವಾರ್ಡ್ ಅಧ್ಯಕ್ಷರೂ ಆದ ಶ್ರೀಯುತ ರಾಜೂರವರನ್ನು ವೇದಿಕೆ ಮೇಲೆ ಬಂದಿರುವುದಕ್ಕೆ ಧನ್ಯವಾದಗಳು. ಮಾನವ ಹಕ್ಕುಗಳ ಕರ್ನಾಟಕ ರಾಜ್ಯಾಧ್ಯಕ್ಷರಾದ ಶ್ರೀಯುತ ಮೋಹನ್ ಕುಮಾರ್ ರವರನ್ನು ವೇದಿಕೆಯ ಮೇಲೆ ಬಂದಿರುವುದಕ್ಕೆ ಧನ್ಯವಾದಗಳು. ಸೊ ಮತ್ತೊಮ್ಮೆ ನಮ್ಮ ವೇದಿಕೆ ಮೇಲಿರುವಂಥ ಎಲ್ಲ ಸ್ಪೆಷಲ್ ಗೆಸ್ಟ್ಗೂ ಥ್ಯಾಂಕ್ ಯು ವೆರಿ ಮಚ್. ಸೊ ಈಗಷ್ಟೇ ನಮ್ಮ ಇಬ್ಬರು ಸ್ಪೆಷಲ್ ಅತಿಥಿಗಳು ಬಂದಿದ್ದಾರೆ. ಸೊ ಅವರು ಈ ಒಂದು ಕಾರ್ಯಕ್ರಮನ ಉದ್ದೇಶಿಸಿ ಒಂದೆರಡು ಮಾತಾಡಬೇಕು ಅಂತ ನಾವು ಕೇಳ್ಕೊತೀವಿ. ಆತ್ಮೀಯ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಪೋಷಕ ವರ್ಗದವರಿಗೆ ಮತ್ತು ನಮ್ಮ ಫೈನ್ ಟ್ಯೂನ್ ಇಂಡಿಯಾ ಸಂಸ್ಥೆ ಏನೊಂದು ನಿಮ್ಮ ಮಕ್ಕಳಿಗೆ ಯಾವುದೇ ರೀತಿಯಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಹೇಳಿಕೊಟ್ಟು ಬಹಳ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಒಂದು ಹೆಜ್ಜೆಯನ್ನು ಇಡ್ತಾ ಇರ್ತಕ್ಕಂಥ ಈ ಫೈನ್ ಟ್ಯೂನ್ ಇಂಡಿಯಾ ಸಂಸ್ಥೆ ಬೃಹದಾಕಾರವಾಗಿ ಬೆರೆದು ಮುಂದೆ ಮಕ್ಕಳ ಏನೊಂದು ಪ್ರತಿಭೆ ಇದೆ ಅದನ್ನು ಹೊರತರೋ ರೂಪದಲ್ಲಿ ಬಹಳಷ್ಟು ಪ್ರಯತ್ನವನ್ನು ಈ ಒಂದು ಸಂಸ್ಥೆ ಮಾಡ್ತಾ ಇದೆ. ನಾನು ಸುಮಾರು ವರ್ಷಗಳಿಂದ ಅವರ ನಿಕಟ ಸಂಪರ್ಕದಲ್ಲಿದ್ದೀನಿ. ಮಲ್ಲಿಕಾರ್ಜುನ್ ತುಂಬ ಆತ್ಮೀಯ ಸ್ನೇಹಿತರು, ಅವರ ಬಳಗ ಕೂಡ ಹಾಗೆ ಒಳ್ಳೆಯ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡು ಲಗ್ಗೆರೆಯಲ್ಲಿ ಬಹಳಷ್ಟು ರೀತಿಯಾದ ಕಾರ್ಯಕ್ರಮಗಳಲ್ಲಿ ನಾನು ಅವ್ರ ಜೊತೆ ತೊಡಗಿದ್ದೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ನನ್ನ ಸ್ನೇಹಿತರು ಈಗ ತಾನೇ ಈ ಚಿತ್ರೋದ್ಯಮದ ಪ್ರಪಂಚ ಅಂತ ನಾವೇನು ಕರಿತೀವಿ ಅದಕ್ಕೆ ಕಾಲಿಡ್ತಾ ಇದ್ದಾರೆ. ಮೊದಲನೇ ಬ್ಯಾನರ್ ಈಗ ತಿಳಿದೆ, ನನಗೆ ಈಗ ಗೊತ್ತಾಯಿತು. ಅವರಿಗೆ ದೇವರು ಯಶಸ್ಸಿನ ಒಂದು ಹಾದಿಯನ್ನು ನೀಡಲಿ, ಅವರು ಒಳ್ಳೆಯ ನಟರಾಗಿ ನಮ್ಮ ಕನ್ನಡ ಚಲನಚಿತ್ರರಂಗಕ್ಕೆ ಒಂದು ಹೊಸ ರೂಪವನ್ನು ಕೊಡಲಿ ಅಂತ ನಾನು ಈ ಮುಖಾಂತರ ಫಸ್ಟು ಅವರಿಗೆ ಕೇಳ್ಕೊಳ್ತೇನೆ. ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ನಮಸ್ಕರಿಸುತ್ತಾ, ನನ್ನ ಲಗ್ಗೆರೆಯ ಎಲ್ಲ ಬಂಧುಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ಆತ್ಮೀಯ ಎಲ್ಲ ನನ್ನ ಲಗ್ಗೆರೆಯ ಮಹಾಜನತೆಗೆ ನಮಸ್ಕರಿಸುತ್ತಾ, ಈ ಒಂದು ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ಇನ್ನೂ ಪ್ರಶಂಸೆಯನ್ನು ಪಡ್ಕೊಳ್ಳಿ. ನಿಮ್ಮ ಮಕ್ಕಳು ಒಳ್ಳೆಯ ಪ್ರತಿಭೆಯನ್ನು ಇಡೀ ನಮ್ಮ ದೇಶಕ್ಕೆ ಗೊತ್ತಾಗುವಂಥ ಕೀರ್ತಿಯಾಗಿ ನಿಮ್ಮ ಮಕ್ಕಳು ಬೆಳೀಲಿ ಅಂತ ಕೇಳ್ಕೊಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಎರಡು ಮಾತನ್ನು ಆಡಲಿಕ್ಕೆ ಅವಕಾಶ ಕೊಟ್ಟಂಥ ಈ ಒಂದು ಫೈನ್ ಟ್ಯೂನ್ ಇಂಡಿಯಾ ಸಂಸ್ಥೆಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ ಧನ್ಯವಾದ ಸರ್, ಬಹಳ ತುಂಬ ಚೆನ್ನಾಗಿ ಮಾತಾಡಿದ್ರಿ. ಸೊ ಅಖಂಡ ಮೋಹನ್ ಅವ್ರಿಗೆ ಒಂದು ಅವಕಾಶ ಕೊಡ್ತೀನಿ. ಅವರು ಈ ಒಂದು ಕಾರ್ಯಕ್ರಮನ ಉದ್ದೇಶಿಸಿ ಒಂದೆರಡು ಮಾತಾಡಬೇಕು ಅಂತ. ಚಪ್ಪಾಳೆ ಜೋರಾಗಿ ಬರಬೇಕು, ಇನ್ನು ಕಾರ್ಯಕ್ರಮ ಈಗ ಶುರುವಾಗಿದೆ, ಜೋರಾಗಿ ಚಪ್ಪಾಳೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮೊದಲನೇದಾಗಿ ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂತಹ ಗಣ್ಯರಿಗೆ ವಂದಿಸುತ್ತಾ, ಇಲ್ಲಿ ಬಂದಿರತಕ್ಕಂತಹ ಪೋಷಕರು, ಅಭಿಮಾನಿಗಳು ಮತ್ತು ಚಿಕ್ಕ ಮಕ್ಕಳು ಏನು ಅವರ ಪ್ರತಿಭೆಯನ್ನು ತೋರ್ಸಕ್ಕೆ ಬಂದಿದ್ದಾರೆ ಅವರಿಗೆ ನನ್ನ ವಂದನೆಗಳನ್ನು ಹೇಳ್ತಾ, ಏನು ಮಕ್ಕಳಲ್ಲಿ ಇವತ್ತು ಫೈನ್ ಟ್ಯೂನ್ ಸ್ಟುಡಿಯೋ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತಕ್ಕಂತಹ ಒಂದು ತರಬೇತಿ ನೀಡ್ತಕ್ಕಂತಹ ಒಂದು ಸಂಸ್ಥೆ ಇವತ್ತು ಮಕ್ಕಳಲ್ಲಿರ್ತಕ್ಕಂತಹ ಪ್ರತಿಭೆಗಳು ಏನಿದೆ ಅದನ್ನು ಹೊರ ತರಲಿಕ್ಕೆ ಅಂತಲೇ ಫೈನ್ ಟ್ಯೂನ್ ಅಂದರೆ ಆ ಹೆಸರಲ್ಲೇ ಇದೆ. ಮಕ್ಕಳಲ್ಲಿರ್ತಕ್ಕಂತಹ ಮುಖ್ಯವಾದ ಪ್ರತಿಭೆ, ಅವರಲ್ಲಿ ಯಾವ ರೀತಿಯಾದ ಪ್ರತಿಭೆಗಳಿದೆ ಅಂತ ಗುರುಸ್ತಕ್ಕಂಥದ್ದು ಗುರುಗಳಿಗೆ ಮಾತ್ರ ಸಾಧ್ಯ. ಆ ಥರದ ಗುರುಗಳನ್ನೆಲ್ಲ ಇವರು ಏನು ಒಂದು ತಂಡವನ್ನಾಗಿ ಮಾಡಿಕೊಂಡು ಮಲ್ಲಿಕಾರ್ಜುನ್ ಅವರು ಇದ್ದಾರಲ್ಲ, ಅವರ ಒಂದು ತಂಡ ಏನಿದೆ ಸತತವಾಗಿ ಏನು ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಹೊರಗಡೆ ತರಬೇಕು ಅಂತೇಳಿ ಸುಮಾರು ವರ್ಷಗಳಿಂದ ಪ್ರಯತ್ನ ಪಡ್ತಾ ಇದ್ದಾರೆ. ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಆ ಕಾರ್ಯಕ್ರಮಗಳು ಯಶಸ್ವಿಯಾಗಿದೆ. ಇದು ಸಹ ಒಳ್ಳೆಯ ಕಾರ್ಯಕ್ರಮ. ಏನು ಪೋಷಕರಿಗೆ ಅವರ ಮಕ್ಕಳು ಸ್ಟೇಜ್ ಮೇಲೆ ಒಂದು ಒಳ್ಳೆಯ ನೃತ್ಯವನ್ನು ನೋಡಿ ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ನೋಡಿ, ಯಾಕೆಂತಂದರೆ ಮಕ್ಕಳು ಅಂತಂತಂದರೆ ಮನೆಗಳಲ್ಲಿ ಸುಮಾರು
ಇರುತ್ತೆ. ಅದನ್ನು ತಂದೆ ತಾಯಿಗಳು ನೋಡಿದ್ರೆ ಸಾಲದು, ಇಡೀ ಪ್ರಪಂಚಕ್ಕೆ ಗೊತ್ತಾಗಬೇಕು. ಪ್ರಪಂಚಕ್ಕೆ ಗೊತ್ತಾಗೋದು ಹೇಗೆ? ಫೈನ್ ಟ್ಯೂನ್ ಅಂತಕ್ಕಂಥ ಒಂದು ಸಂಸ್ಥೆ ಮಕ್ಕಳನ್ನು, ಅವ್ರಿಗಿರ್ತಕ್ಕಂಥ ಪ್ರತಿಭೆಗಳನ್ನು ಹೊರಗಡೆ ತಂದರೆ ಮಾತ್ರ ಅದು ಎಲ್ಲರಿಗೂ ತಿಳಿಯೋದಕ್ಕೆ ಸಾಧ್ಯ. ಹಾಗೆ ಏನು ಈ ಸಂಸ್ಥೆ ಇನ್ನೂ ಒಂದು ಒಳ್ಳೆಯ ಉನ್ನತ ಮಟ್ಟಕ್ಕೆ ಹೋಗಲಿ, ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿ ಎಲ್ಲ ಕಡೆ ನಿಮ್ಮ ಮಕ್ಕಳ ಹೆಸರನ್ನು ಪ್ರಜ್ವಲಿಸುವಂತೆ ಮಾಡಲಿ ಅಂತ ಹೇಳ್ತಾ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಹಾಗೂ ಇಲ್ಲಿರೋಂಥ ಎಲ್ಲ ವಿಶೇಷ ಅತಿಥಿಗಳಿಗೆ ಥ್ಯಾಂಕ್ ಯು. ಬಹಳ ಒಳ್ಳೊಳ್ಳೆ ಮಾತುಗಳನ್ನ ಆಡಿದ್ದೀರಾ. ಸೊ ಅದನ್ನೆಲ್ಲ ನಾವು ತಗೊಂಡಿದ್ದೀವಿ, ನೋಟ್ ಮಾಡ್ಕೊಂಡಿದ್ದೀವಿ. ಸೊ ಅದಕ್ಕೆ ಏನೇನು ಬೇಕು ನಾವು ಈ ಒಂದು ಸಂಸ್ಥೆಯನ್ನು ಇನ್ನು ಮುಂದೆ ಹೇಗೆ ತಗೊಂಡು ಹೋಗ್ಬೇಕು ಅಂತ ಅದನ್ನು ನಾವು ಅಳವಡಿಸ್ಕೊಡ್ತೀವಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ. ಸೊ ಇನ್ನೊಬ್ರು, ಸೊ ನಮ್ಮ ಸ್ಪೆಷಲ್ ಗೆಸ್ಟ್ ಆದ ರವಿ ಅವರು ಈ ಕಾರ್ಯಕ್ರಮನ ಉದ್ದೇಶಿಸಿ ಒಂದೆರಡು ಮಾತಾಡಬೇಕು ಅಂತ ನಾನು ಕೇಳ್ಕೊತೀನಿ. ಕಾರ್ಯಕ್ರಮಕ್ಕೆ ಕರೆದಂತಹ ಗಣೇಶ್ ಅವ್ರಿಗೆ ಹಾಗೂ ಮಲ್ಲಿಕಾರ್ಜುನ್ ಅವರಿಗೆ ತುಂಬ ಹೃದಯದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ನಾನು ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರೂ ಸಹ ಒಂದು ನಮ್ಮ ಕರ್ತವ್ಯ ಏನಂದರೆ, ನಾವು ಈ ನಾಡಿನಲ್ಲಿ ತುಂಬ ಸುಖವಾಗಿ ಸಮೃದ್ಧಿಯಾಗಿರಬೇಕು ಅಂದರೆ ಗಡಿಯಲ್ಲಿ ದೇಶ ಕಾಯ್ತಾ ಇರೋಂಥ ಯೋಧರು ನಮ್ಗೆ ಅಷ್ಟೇ ಮುಖ್ಯ. ಅವರನ್ನು ನಾವು ಪ್ರತಿ ಸಲ ನೆನೆಸ್ಕೊಬೇಕು. ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ ಸಹ ನನ್ನದೊಂದು ಚಿಕ್ಕ ಮನವಿ ಏನಂದರೆ, ದಯಮಾಡಿ ಎಲ್ಲರೂ ಒಂದು 30 ಸೆಕೆಂಡ್ ಎದ್ದು ನಿಂತು ಆ ದೇಶ ಕಾಯುವಂತಹ ಆ ಸೈನಿಕರಿಗೆ ಗೌರವವನ್ನು ಸೂಚಿಸಬೇಕು. ನಮ್ಮ ಪ್ರಾಣವನ್ನು ತ್ಯಾಗ ಮಾಡಿ ನಮ್ಮ ಈ ಒಂದು ಗಡಿ ಒಳಗೆ ನಾವೇನು ಸುಖ ಶಾಂತಿಯಿಂದ ನೆಮ್ಮದಿಯಿಂದ ಬಾಳ್ವೆ ಮಾಡ್ತಾಯಿದ್ದೀವಿ, ಅದಕ್ಕೆಲ್ಲ ಮೂಲ ಕಾರಣಕರ್ತರು ನಮ್ಮ ದೇಶ ಕಾಯು ಯೋಧರು. ಅವ್ರಿಗೋಸ್ಕರ ಒಂದು 30 ಸೆಕೆಂಡ್ಗಳ ಕಾಲ ಗೌರವವನ್ನು ಶಾಂತಿ ರೀತಿಯಿಂದ ಸಲ್ಲಿಸಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಬಹಳ ಶ್ರಮ ವಹಿಸಬೇಕು. ಕಾರ್ಯಕ್ರಮನ ನಿರೂಪಣೆ ಮಾಡೋದಕ್ಕೆ, ಆರ್ಗನೈಸ್ ಮಾಡೋದಕ್ಕೆ, ಹಾಗೂ ಬಂದಿರುವಂತಹ ವಿದ್ಯಾರ್ಥಿಗಳನ್ನು ಯಾವ ರೀತಿಯಾಗಿ ಕಾರ್ಯಕ್ರಮದ ರೂಪುರೇಷೆಗಳನ್ನು ರೆಡಿ ಮಾಡಬೇಕು ಅನ್ನೋದಕ್ಕೆ ಮಲ್ಲಿಕಾರ್ಜುನ್ ಅವರು ಹಾಗೂ ಗಣೇಶ್ ಅವರ ತಂಡ ಬಹಳ ಕಷ್ಟ ಬಿದ್ದಿದ್ದಾರೆ. ಅವ್ರದ್ದೆಲ್ಲ ಒಂದು ಕೋರಿಕೆ, ಸಾಲು ಮರದ ತಿಮ್ಮಕ್ಕ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು ಅಂತ. ಸಾಲು ಮರದ ತಿಮ್ಮಕ್ಕ ಅವರು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ವೇದಿಕೆಗೆ ಬರ್ತಾ ಇದ್ದಾರೆ. ಅವರು ಸಹ ನಾವು ಸ್ವಾಗತಿಸ್ತೀವಿ. ಆಮೇಲೆ ಮಕ್ಕಳೆಲ್ಲ ಸೈಲೆಂಟಾಗಿದ್ದೀರಾ, ಕಾರ್ಯಕ್ರಮ ಮಕ್ಕಳದು. ಸ್ವಲ್ಪ ಮಕ್ಕಳು ಮಾತ್ರ ಎಷ್ಟು ಜನ ಇದ್ದೀರಾ ಜೋರಾಗಿ ಕೂಗಿ ನೋಡೋಣ. ಅಷ್ಟೇನಾ? ಸರಿ, ನಾನೊಂದು ಹಾಡು ಆಡ್ತೀನಿ, ಮಕ್ಕಳೆಲ್ಲ ಹಾಡಬೇಕು. ಆಡ್ತೀರಾ? ನೀನು ಮಗು ಆಗಿದ್ರೆ ಆಡಪ್ಪ, ದೊಡ್ಡವನಾದ್ರೆ ಬೇಡ. ಸರಿ. ರಂಗಸ್ವಾಮಿ ತಂಗಿಗೊಂದು ಲಂಗ ತಂದ. ಯಾರು ಆಡ್ತಾನೆ ಇಲ್ಲ. ಫಸ್ಟು ಈ ಫೈನ್ ಟ್ಯೂನ್ ಅನ್ನೋ ಸಂಸ್ಥೆ ಏನಿದೆ, ನಿಮ್ಮ ಮಕ್ಕಳಲ್ಲಿರುವಂತಹ ಒಂದು ನಾಚಿಕೆನ ಬಿಡಿಸ್ಬೇಕು. ಆ ನಾಚಿಕೆಯನ್ನು ಬಿಡಿಸೋದಕ್ಕೋಸ್ಕರ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಬೇಕು. ಆ ವೇದಿಕೆಯನ್ನು ಸೃಷ್ಟಿ ಮಾಡೋದಕ್ಕೋಸ್ಕರ ಅವ್ರು ಕಷ್ಟಪಡಬೇಕು. ಅವ್ರು ಇಷ್ಟೆಲ್ಲ ಕಷ್ಟಪಡ್ತಿದ್ದಾರೆ ಅಂದರೆ, ನೀವು ನಾಚಿಕೆಯಿಂದ ಕೂತ್ಕೊಂಡ್ರೆ ಯಾವತ್ತೂ ಜೀವನದಲ್ಲಿ ಮುಂದೆ ಬರಲ್ಲ. ಇಲ್ಲಿ ಬಂದಿರುವಂತಹ ಎಲ್ಲ ತಂದೆ ತಾಯಿಯರಿಗೆ ನಾನು ಹೇಳ್ತಾ ಇದ್ದೀನಿ, ಮಕ್ಕಳು ನಮ್ದು ಇದೇ ಆಗಲಿ ಅದೇ ಓದಲಿ ಇದನ್ನೇ ಮಾಡಲಿ ಅಂತ ದಯವಿಟ್ಟು ಯಾರೂ ಬಲವಂತ ಮಾಡಬೇಡಿ. ಮಕ್ಕಳು ಅವ್ರಿಗೆ ಯಾವ್ದು ಇಂಟ್ರೆಸ್ಟ್ ಇರುತ್ತೋ, ಯಾವ ದಾರಿಗೆ ಹೋಗ್ತಾರೆ ಅಂತ ನೀವು ನೋಡ್ತಾ ಇದ್ದೀರೋ ಅದು ಸರಿ ದಾರಿ ಅನ್ಸಿದ್ರೆ ದಯಮಾಡಿ ಅವ್ರಿಗೆ ಪ್ರೋತ್ಸಾಹ ಕೊಡಿ ಅಂತ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಬಹಳ ಚೆನ್ನಾಗಿ ಮಾತಾಡಿದ್ರು ರವಿ ಸರ್ ಅವ್ರಿಗೆ. ಥ್ಯಾಂಕ್ ಯು ವೆರಿ ಮಚ್ ಸರ್, ತುಂಬ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಅದಕ್ಕೆ ನಾವು ಹೇಳೋದು, ವೇದಿಕೆ ಮೇಲೆ ಬಂದಿರೋಂಥ ಎಲ್ಲ ವಿಶೇಷ ಅತಿಥಿಗಳಿಗೆ ನಾವು ಒಂದು ಅವಕಾಶ ಕೊಡಬೇಕು. ಯಾಕಂದ್ರೆ ಒಬ್ಬೊಬ್ಬರು ಒಂದೊಂದು ವಿಷಯದ ಮೇಲೆ ಬೆಳಕು ಹಾಕ್ತಾರೆ. ಸೊ ಸರ್ ಹೇಳಿದ್ರು, ನಾವು ಯಾರ್ಯಾರನ್ನೋ ಜ್ಞಾಪಿಸ್ಕೊಂತೀವಿ. ಸೊ ಇವತ್ತು ನಾವು ಇಷ್ಟು ಚೆನ್ನಾಗಿ ಒಂದು AC ಹಾಲ್ ಒಳಗಡೆ ಕಾರ್ಯಕ್ರಮ ನಡೆಸ್ತಾ ಇದೀವಿ ಅಂದ್ರೆ ಅದಕ್ಕೆ ಕಾರಣರು ಯೋಧರು, ಸೈನಿಕರು. ಸೊ ಅವ್ರಿಗೂ ಹೇಳಿದ್ರು ಸರ್, ತುಂಬಾ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಅದಕ್ಕೆ ಹೇಳೋದು ಸೆಲೆಬ್ರಿಟೀಸ್ ಅವ್ರು ಹೇಳಿದ್ರೆ ವಿಶೇಷವಾಗಿದ್ದೇ ಇರುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಸೊ ಇನ್ನೂ ಸ್ಪೆಷಲ್ ಗೆಸ್ಟ್ ಬರ್ತಾ ಇದ್ದಾರೆ, ಸೊ ಅವ್ರನ್ನ ವೆಯ್ಟ್ ಮಾಡೋಣ. ಬಟ್ ಅದಕ್ಕೂ ಮುಂಚೆ ಈ 1 ವರ್ಷ ಕಾಲದಲ್ಲಿ ಹಲವಾರು ಆಕ್ಟಿವಿಟೀಸ್, ಹಲವಾರು ಪ್ರೋಗ್ರಾಮ್ಸ್, ಹಲವಾರು ಕಾಂಪಿಟೇಷನ್ ನಮ್ಮ ಇನ್ಸ್ಟಿಟ್ಯೂಟಲ್ಲೇ ನಡೆದಿದೆ. ಇದು ದೊಡ್ಡ ಮಟ್ಟದಾಗೆ ನಾವು ಮಾಡ್ತಾ ಇದ್ದೀವಿ. ಸೊ ಅಲ್ಲಿ ಕೆಲವು ವಿಜೇತರಿದ್ದಾರೆ, ಕೆಲವು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸೊ ಪ್ರಮೋಷನಲ್ ಸರ್ಟಿಫಿಕೇಟ್ಸ್, ಆಕ್ಟಿವಿಟಿ ಸರ್ಟಿಫಿಕೇಟ್ಸ್ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಈಗ.
So we'll go with the prize distribution and certificate distributions. ಮಾಡಕ್ಕೆ ನಮ್ಮ ವಿಶೇಷ ಅತಿಥಿಗಳಾದಂಥ ತ್ರಿಭುವನ್ ಸರ್ನ ನಾನು ಕರೆಯಕ್ಕೆ ಇಷ್ಟಪಡ್ತೀನಿ. ಸೊ ಅವ್ರ ಮೂಲಕ ಈ ಒಂದು ಸರ್ಟಿಫಿಕೇಟ್ನ ಡಿಸ್ಟ್ರಿಬ್ಯೂಟ್ ಮಾಡೋಣ. ಹಾಗೆ ಚಪ್ಪಾಳೆ ಬರ್ತಾ ಇರಬೇಕು ಜೋರಾಗೆ. ತಮ್ಮ ಮಕ್ಕಳು ವೇದಿಕೆ ಮೇಲೆ ಬರ್ತಾರೆ, ಸರ್ಟಿಫಿಕೇಟ್ನ ಕಲೆಕ್ಟ್ ಮಾಡ್ತಾರೆ. ಸೊ ಇನ್ನೂ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಲಿ ಅಂತ. ಸೊ ಮಕ್ಕಳಿಗೆ ಚಪ್ಪಾಳೆ 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 ಜೋರಾಗಿ. So can we have Sanvi on the stage? Sanvi Putani, where are you? Sanvi. ಪುಟ್ಟ ಪುಟಾಣಿ ಹೆಜ್ಜೆ ವಿದ್ಯುತ್ ದೀಪದ ಮಧ್ಯೆ ಬರ್ತಾ ಇದ್ದಾರೆ. ಪುಟಾಣಿ ಮಕ್ಕಳು ಚಪ್ಪಾಳೆ ಬರಬೇಕು ಜೋರಾಗೆ. ನಮಗೆ ಚಪ್ಪಾಳೆ ಬೇಡ, ತಮ್ಮ ಮಕ್ಕಳಿಗೆ ಚಪ್ಪಾಳೆ ಬರಲಿ ಜೋರಾಗೆ ಜೋರಾಗೆ. ಆ ಒಂದು ಮಗು ತಲೆಯಲ್ಲಿ ಉಳಿಯೋದು ಈ ಒಂದು ಸೌಂಡ್, ಈ ಒಂದು ಚಪ್ಪಾಳೆ ಮಾತ್ರ. ಸೊ ಚಪ್ಪಾಳೆ ಬರ್ತಾನೆ ಇರಬೇಕು, ಎನರ್ಜಿ ಲೆವೆಲ್ ಜಾಸ್ತಿ ಇರಲಿ. ಸೊ ನಾವು ನೋಡ್ತಾ ಇರೋ ಟೀಮ್ ಎ ಸ್ವಲ್ಪ ಚಪ್ಪಾಳೆ ಹೊಡಿತಾ ಇದ್ದಾರೆ, ಟೀಮ್ ಬಿ ಕಡೆಯಿಂದ ಚಪ್ಪಾಳೆ ಇಲ್ಲ. ಚಪ್ಪಾಳೆ ಬರಲಿ, ನಿಮ್ಮ ಮಕ್ಕಳೇ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಸೊ ನಮ್ಮ ಫೈನ್ ಟ್ಯೂನ್ ಫಿಟ್ನೆಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಈ ಒಂದು ಸಂಸ್ಥೆಯಲ್ಲಿ ನಡೆದಿರುವಂಥ ಕಾರ್ಯಕ್ರಮ, ಅದರಲ್ಲಿ ಕೆಲವರು ಫಸ್ಟ್ ಬಂದಿದ್ದಾರೆ, ಕೆಲವರು ಸೆಕೆಂಡ್ ಬಂದಿದ್ದಾರೆ, ಕೆಲವರು ಪಾರ್ಟಿಸಿಪೇಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅದು ಹೇಗೆ ಮಾಡಿದ್ದಾರೆ ಅಂದರೆ ಅದು ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಸೊ ಅದಕ್ಕೆ ಮುಂಚೆ ಸರ್ಟಿಫಿಕೇಟ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಚಪ್ಪಾಳೆ ಸೊ ನಮ್ಮ ಇಂದಿನ ಮಕ್ಕಳೇ ಮುಂದಿನ ಸೆಲೆಬ್ರಿಟೀಸ್. ಇವ್ರು ಇವತ್ತ ಮುಂದೆ ಕೂತಿದ್ದಾರೆ, ಹಿಂದೆ ಕೂತ್ಕೋಬೇಕಂದ್ರೆ ತಮ್ಮ ಪ್ರೋತ್ಸಾಹನೆ ಇರಬೇಕು. ಸೊ ಚಪ್ಪಾಳೆ ಒಂದಿಗೆ ಚಪ್ಪಾಳೆ ಬರ್ತಾ ಇರಲಿ ಜೋರಾಗೆ. ಮತ್ತೆ ಮತ್ತೆ ಜ್ಞಾಪಿಸಲ್ಲ ನಾನು ನಿಮಗೆ, ಚಪ್ಪಾಳೆ ಬರ್ತಾ ಇರಲಿ. ಪ್ರತಿಯೊಂದು ಮಗುಗೂ ಪ್ರತಿಯೊಂದು ಪುಟಾಣಿಗೂ ಅದೇ ರೀತಿ ಎನ್ಕರೇಜ್ಮೆಂಟ್ ಇರಬೇಕು. ಚಪ್ಪಾಳೆ ಬರಲಿ. ಸೊ ಈ ಒಂದು ಪುಟಾಣಿ ಮಕ್ಕಳನ್ನ ನೋಡ್ತಾ ಇದ್ರೆ ಇನ್ನೊಂದು ವಿಚಾರ ಜ್ಞಾಪಕ ಬರ್ತಾ ಇದೆ. ಇವತ್ತು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಹುಟ್ಟುಹಬ್ಬ. ಸೊ ಇಂಜಿನಿಯರ್ಸ್ ಡೇ ಅಂತ ಕರಿತೀವಿ. ಸೊ ಇಲ್ಲಿ ಸುಮಾರು ಮಕ್ಕಳಿದ್ದಾರೆ, ಇಂಜಿನಿಯರ್ಸ್ ಆಗ್ಬೋದು, ಡಾಕ್ಟರ್ಸ್ ಆಗ್ಬೋದು. ಇಂಜಿನಿಯರ್ಸ್ ಯಾರು ಇದ್ದೀರಾ ಇಲ್ಲಿ? ಎಸ್, ವೆರಿ ಗುಡ್. ಚಪ್ಪಾಳೆ 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 ಬರಲಿ, ಜೋರಾಗಿ ಚಪ್ಪಾಳೆ. ನಾವು ಎಕ್ಸ್ಪೆಕ್ಟ್ ಮಾಡೋದು ಬರೀ ಚಪ್ಪಾಳೆ ಮಾತ್ರ, ಇನ್ನೇನು ಬೇಡ ನಿಮ್ಮಿಂದ. ಪ್ರತಿಯೊಂದು ಪುಟಾಣಿಗೂ ಚಪ್ಪಾಳೆ ಬರಲಿ. ನೀವು ಎಷ್ಟು ಜೋರಾಗಿ ಚಪ್ಪಾಳೆ ಹೊಡಿತೀರ ಅದೇ ಕಾನ್ಫಿಡೆನ್ಸ್ ಮೇಲೆ ಅವರು ಸ್ಟೇಜ್ ಮೇಲೆ ಬರ್ತಾರೆ, ನಗನಂತ ಸರ್ಟಿಫಿಕೇಟ್ ತಗೋತಾರೆ. ಸೊ ಚಪ್ಪಾಳೆ ಇರಲಿ, ದಯವಿಟ್ಟು ಚಪ್ಪಾಳೆ ಹೊಡೀರಿ.
ಬಂದು ಸರ್ಟಿಫಿಕೇಟ್ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಅವರ ಕನ್ಸರ್ನ್ಡ್ ತಂದೆ ತಾಯಿದಿರು ದಯವಿಟ್ಟು ಆ ಕಡೆ ಬಂದು ಸರ್ಟಿಫಿಕೇಟ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಸೊ ಯಾಕಂದ್ರೆ ಅವರು ಕಾರ್ಯಕ್ರಮದಲ್ಲಿ ಬ್ಯುಸಿ ಆಗಿರ್ತಾರೆ. ಸೊ ದಯವಿಟ್ಟು ಪೇರೆಂಟ್ಸ್ ಪ್ಲೀಸ್ ಟು ಕಮ್ ಅಂಡ್ ಕಲೆಕ್ಟ್ ಯುವರ್ ಸರ್ಟಿಫಿಕೇಟ್ಸ್ ಫ್ರಮ್ ಯುವರ್ ರೆಸ್ಪೆಕ್ಟಿವ್ ಚೈಲ್ಡ್. ಸೊ ದಯವಿಟ್ಟು ಸರ್ಟಿಫಿಕೇಟ್ನ ಕಲೆಕ್ಟ್ ಮಾಡ್ಕೊಳ್ಳಿ. ತನ್ವಿಕಾ Lochan on the stage. Thank you, sir. Thank you very much. So now the next I call up Nirmala madam on the stage to distribute the certificates and the trophy. I call up Nirmala madam on the stage. ಚಪ್ಪಾಳೆ ನಾನು ಇಲ್ಲಿಂದ ನೋಡ್ತಾ ಇರೋದು ಇವರೊಬ್ಬರೇ ಹೊಡಿತಾ ಇದ್ದಾರೆ ಚಪ್ಪಾಳೆ. ಥ್ಯಾಂಕ್ ಯು ಮೇಡಮ್, ಚಪ್ಪಾಳೆ ಹೊಡೆದಿರೋದು. ಚಪ್ಪಾಳೆ ಬರಲಿ ಜೋರಾಗಿ. ನಾನು ಅವಾಗಲೇ ಹೇಳಿದೆ ನಮಗೆ ಚಪ್ಪಾಳೆ ಬೇಡ, ತಮ್ಮ ಮಕ್ಕಳಿಗೆ ಚಪ್ಪಾಳೆ ಹೊಡೀರಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದ್ದಾರೆ, ಸ್ಮಾರ್ಟ್ ಆಗಿ ಆರಾಮಾಗಿ, ಬ್ಯೂಟಿಫುಲ್. Praniti onto the stage. So I request all the parents, kids, those who are collecting the certificate and shields, parents, I request to Namit on the stage, please. please come to the left hand side and collect the certificates. ಯಾಕಂದ್ರೆ ಅವ್ರಿಗೆ ಮುಂದೆ ಪರ್ಫಾರ್ಮೆನ್ಸ್ ಇರುತ್ತೆ ಅವ್ರಿಗೆ. ಸೊ ದಯವಿಟ್ಟು ಬಂದು ಸರ್ಟಿಫಿಕೇಟ್ ಹಾಗೂ ಟ್ರೋಫೀಸ್ನ ಕಲೆಕ್ಟ್ ಮಾಡ್ಕೊಳ್ಳಿ. Likita on stage, please. Likita G on the stage, please. Likita A, please. Bhuvan on the stage, please. Prajwal on the stage, please. Hemashri on the stage, please. ಚಪ್ಪಾಳೆ ಬೇಕು ನಮಗೆ ನಿಮ್ದು. Jashmeet on the stage, please. ಲಕ್ಷ್ಮಿಗೆ ಬರಲಿ ಜೋರಾಗಿ ಚಪ್ಪಾಳೆ. ಪುಟ ಪುಟಾಣಿ ಹೆಜ್ಜೆ ಇಟ್ಕೊಂಡು ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಜೋರಾಗಿ ಚಪ್ಪಾಳೆ ಬರಲಿ. ನೋಡಿ ಚಿಕ್ಕ ವಯಸ್ಸು ಗ್ರಿಪ್ ಹೆಂಗಿದೆ ಅಂತ ಸರ್ಟಿಫಿಕೇಟ್ ಮೇಲೆ. ವೆರಿ ಗುಡ್. Pratiksha on stage, please. Puta. ಚಪ್ಪಾಳೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್ ದ ಕಿಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಇನ್ನೊಬ್ರು ಸ್ಪೆಷಲ್ ಗೆಸ್ಟ್ ನಮ್ಮ ಮಧ್ಯೆ ಬಂದಿದ್ದಾರೆ. ಸೊ ಅವ್ರ ಬಗ್ಗೆ ಇಂಟ್ರೊಡಕ್ಷನ್ ಮಾಡೋಕ್ಕೆ ನಮ್ಮ ಮೇಡಮ್ನ ಮತ್ತೊಮ್ಮೆ ವೇದಿಕೆ ಮೇಲೆ ಕರೆಯೋಕ್ಕೆ ಇಷ್ಟಪಡ್ತೀನಿ. ಪ್ರಿಯವಾದ ರಿಯಲ್ ಸ್ಟಾರ್ ಉಪೇಂದ್ರ ರವರ ಟೋಪಿವಾಲಾ, ಪವರ್ ಸ್ಟಾರ್ ಪುನೀತ್ ರಾಜಕುಮಾರ್ ರವರ ಮೌರ್ಯ ಮತ್ತು ಅಜಯ್ ರಾವ್ ರವರ ಸೂರ್ಯ ದಿ ಗ್ರೇಟ್ ಚಿತ್ರಗಳಲ್ಲಿ ನಟಿಸಿರುವ
ದಕ್ಷಿಣ ಭಾರತದ ಖ್ಯಾತ ನಟಿ ಹಾಗೂ ಮಾಡೆಲ್ ಆಗಿರುವ ಮೈತ್ರಿ ಗೌಡರವರನ್ನು ವೇದಿಕೆಗೆ ಬಂದಿರುವುದಕ್ಕೆ ಧನ್ಯವಾದಗಳು. ಚಪ್ಪಾಳೆ ಬರಲಿ ಜೋರಾಗೆ. ಸೊ ಇವರೆಲ್ಲ ಬಂದಿರೋದು ನಿಮ್ಮನ್ನ ಮೀಟ್ ಮಾಡಕ್ಕೆ. ಸೊ ನೀವು ಸೆಲೆಬ್ರಿಟಿ ನಮಗೆ ಇವತ್ತು. ಟ್ರೋಫಿ ಜಸ್ಪಿತಾ ಆನ್ ಸ್ಟೇಜ್. ಎಲ್ಲ ಮಗು ಸ್ಪೆಷಲ್, ಎಲ್ಲರೂ ಸ್ಪೆಷಲ್ ನಮಗೆ. ಎಲ್ಲ ಪುಟ್ಟ ಪುಟಾಣಿ ಪ್ರತಿಭೆಗಳು ಪುಟ್ಟ ಪುಟ್ಟ ಹೆಜ್ಜೆ ಇಟ್ಕೊಂಡು ಸ್ಟೇಜ್ ಮೇಲೆ ಬರ್ತಾ ಇದ್ದಾರೆ. ಚಪ್ಪಾಳೆ ಬರಬೇಕು ಜೋರಾಗಿ, ದಯವಿಟ್ಟು ಚಪ್ಪಾಳೆ. ಕೃತಿಕಾ ಆನ್ ಸ್ಟೇಜ್ ಪ್ಲೀಸ್. ಸೊ ಸುಮಾರು ವಾರಗಳಿಂದ ಸುಮಾರು ತಿಂಗಳುಗಳಿಂದ ಬಹಳ ಶ್ರಮ ಪಟ್ಟಿದ್ದಾರೆ ನಮ್ಮ ಸಂಸ್ಥೆಯ ಟೀಚರ್ಸ್ ಹಾಗೂ ನಮ್ಮ ಪುಟಾಣಿ ಮಕ್ಕಳು. ಏನಕ್ಕೆ ಅಂದರೆ ನಿಮ್ಮ ಮುಂದೆ ಪರ್ಫಾರ್ಮ್ ಮಾಡೋದಕ್ಕೆ ವಂಡರ್ಫುಲ್ ಡ್ಯಾನ್ಸ್, ಸಾಂಗ್, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ರೆಡಿ ಆಗಿದೆ. ಅದು ನಿಮಗೋಸ್ಕರ ಮಾತ್ರ. ಸೊ ನಾವು ಎಕ್ಸ್ಪೆಕ್ಟ್ ಮಾಡೋದು ಚಪ್ಪಾಳೆ. ಚಪ್ಪಾಳೆ ಬನ್ನಿ. ಯಶಿಕಾ ಸೊ ಇದು ಏನಕ್ಕೆ ಸ್ಟಾಪ್ ಮಾಡಿದ್ವಿ ಅಂದರೆ ನಮ್ಮ ಮಧ್ಯ ಒಬ್ಬರ ಹಿರಿಯರಾದಂಥ ಒಬ್ಬರು ವಂಡರ್ಫುಲ್ ಸೆಲೆಬ್ರಿಟಿ ಬರ್ತಾ ಇದ್ದಾರೆ. ಸೊ ತಮ್ಮೆಲ್ಲರ ಗಮನ ಈ ಕಡೆ ಇರಲಿ. ಚಪ್ಪಾಳೆ ಜೋರಾಗಿ ಬರಬೇಕು. ನಮ್ಮ ವೃಕ್ಷಮಾತೆ ಎಂದು ಕರೆಯಲ್ಪಡುವ ನಮ್ಮ ರಾಜ್ಯದ ಹೆದ್ದಾರಿಯಲ್ಲಿ 385 ದಯವಿಟ್ಟು ಎಲ್ಲರೂ ಒಂದ್ಸತಿ ಎತ್ತಿಟ್ಕೊಂಡು ಚಪ್ಪಾಳೆ ಬರಲಿ ಜೋರಾಗಿ. 8,000 ಇತರ ಮರಗಳನ್ನು ನೆಡುವುದು ಮತ್ತು ಬೆಳೆಸುವಲ್ಲಿ ಅವರು ಮಾಡಿದ ಕೆಲಸಕ್ಕೆ ಹೆಸರುವಾಸಿಯಾಗಿರುವ ಹಾಗೂ ಪದ್ಮಶ್ರೀ ಪ್ರಶಸ್ತಿ ವಿಜೇತರಾದ ಸಾಲುಮರದ ತಿಮ್ಮಕ್ಕರವರನ್ನು ವೇದಿಕೆಯ ಮೇಲೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸೊ ಇಂಥ ಒಬ್ಬರು ಪ್ರತಿಭೆನ ಕಂಡ್ರೆ ಮೈ ರೋಮಾಂಚನಗೊಳ್ಳೋದು ಗ್ಯಾರಂಟಿ. ಒಬ್ಬರು ಹಿರಿಯರು ನಮ್ಮ ಮಧ್ಯೆ ಇದ್ದಾರೆ. ಸೊ ಅವರ ಆಶೀರ್ವಾದ ನಮ್ಮ ಮೇಲೆ, ನಮ್ಮ ಸಂಸ್ಥೆಯ ಮೇಲೆ, ನಿಮ್ಮೆಲ್ಲರ ಮೇಲೆ ಇರಲಿ. ಚಪ್ಪಾಳೆ ಇನ್ನೊಂದ್ಸತಿ ಜೋರಾಗಿ ಬರಲಿ. ವಂಡರ್ಫುಲ್. ಟೀಮ್ ಎ ನಿಮಗೆ 1 ಪಾಯಿಂಟ್, ಟೀಮ್ ಬಿ 0. ಅವ್ರು ಹೇಳ್ತಾರೆ ಪರವಾಗಿಲ್ಲ 0 ಇರಲಿ ಬಿಡಿ ಸರ್ ಅಂತ ಇದ್ರೆ. ಕೊಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಸೊ ಅವ್ರನ್ನ ಮಾತಾಡ್ಸೋಣ ಅನ್ಕೊಂಡೆ, ಬಟ್ ಅವರ ಪರವಾಗಿ ಅವರ ಮಗನಾದಂಥ ಉಮೇಶ್ ಅವರು ಬಂದು ಈ ಒಂದು ಕಾರ್ಯಕ್ರಮನ ಉದ್ದೇಶಿಸಿ ಒಂದೆರಡು ಮಾತಾಡಬೇಕು ಅಂತ ನಾನು ಕೇಳ್ಕೊಂತೀನಿ. ಎಲ್ರಿಗೂ ಶರಣಾರ್ಥಿ. ಓಂ ಶ್ರೀ ಮಾತೃದೇವೋ ಭವ, ಓಂ ಶ್ರೀ ವೃಕ್ಷದೇವೋ ಭವ, ಓಂ ಶ್ರೀ ಪಿತೃದೇವೋ ಭವ. ಪ್ರಥಮವಾಗಿ ಈ ವೇದಿಕೆಯನ್ನು ಅಲಂಕರಿಸಿರುವಂತಹ ಈ ನಾಡಿನ ಹಕ್ಕ, ಈ ಜಗತ್ತಿನ ತಾಯಿ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ಅವರ ಪಾದಾರವಿಂದಗಳಿಗೆ ವಂದಿಸಿ, ಅವರಿವರೆನ್ನದೇ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿ ಗಣ್ಯಮಾನ್ಯರು, ಇವತ್ತು ಭಾಳ ಅದ್ಭುತವಾದ ಕಾರ್ಯಕ್ರಮ ನಡೀತಾ ಇದೆ. ಪೈನ್ ಟ್ಯೂನ್ ಸ್ಟುಡಿಯೋ ಇವರು ಕಲೆಯನ್ನು ಪ್ರೋತ್ಸಾಹ ಮಾಡಲಿಕ್ಕೋಸ್ಕರ, ವಿದ್ಯಾರ್ಥಿಗಳಲ್ಲಿರುವಂತಹ ಪ್ರತಿಭೆಯನ್ನು ಗುರುತಿಸಲಿಕ್ಕೋಸ್ಕರ, ಅದರ ಜೊತೆಗೆ ಸಾಮಾಜಿಕವಾಗಿ ಸಮಾಜದಲ್ಲಿ ಉತ್ತಮ ಕಾರ್ಯ ಮಾಡಿದಂತಹ ವ್ಯಕ್ತಿಗಳನ್ನು ಅಭಿನಂದಿಸುವ ಸಲುವಾಗಿ, ಅದರ ಜೊತೆಗೆ ಇವರ ಸಂಸ್ಥೆಯ 1ನೇ ವರ್ಷದ ವಾರ್ಷಿಕೋತ್ಸವದ ಈ ಸುಸಂದರ್ಭದಲ್ಲಿ ಭಾಳ ಅದ್ಭುತವಾದಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. 1ನೇ ವರ್ಷ. ಈ 1ನೇ ವರ್ಷದಲ್ಲಿ ಇಷ್ಟು ಜನ ಇದ್ದಾರೆ, ಭಾಳ ಸಂತೋಷ ಆಗ್ತದೆ. ಒಂದು ಪಾಪು, ಒಂದು ಮಗು ಹುಟ್ಟಿದಾಗ 1 ದಿನ 2 ದಿನ 1 ತಿಂಗಳು 2 ತಿಂಗಳು 1 ವರ್ಷ 2 ವರ್ಷ ಅಂಬೆಗಾಲಿಡುತ್ತೆ. ಆಮೇಲೆ
ಪುಟ್ಟಾಗಿ ನಡೆಯುತ್ತೆ, ಅನಂತರ ದೊಡ್ಡದಾಗುತ್ತೆ, ಅನಂತರ ಒಂದು ಹಂತಕ್ಕೆ ಬರ್ತದೆ. ಹಾಗೆ ಯಾವುದೇ ಒಂದು ಸಂಘ ಸಂಸ್ಥೆಗಳು ಸಹ ಹಾಗೆ ಈ 1 ವರ್ಷದಲ್ಲಿ ಇಷ್ಟು ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ನಾನು ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ, ನಾವು ಮನುಷ್ಯರಾಗಿ ಹುಟ್ಟಿದ್ದೇವೆ, ಮನುಷ್ಯರಾಗಿ ಸಾಯಬೇಕು. ಹೌದಲ್ಲ? ಮನುಷ್ಯರಾಗಿ ಹುಟ್ಟಿದ್ದೇವೆ, ಮನುಷ್ಯರಾಗಿ ಸಾಯಬೇಕು. ಬಹುತೇಕ ಇವತ್ತಿನ ಸಂದರ್ಭದಲ್ಲಿ ಎಲ್ಲರೂ ಮನುಷ್ಯರಾಗಿ ಹುಟ್ಟುತ್ತಾರೆ, ಮನುಷ್ಯರಾಗಿ ಸಾಯೋದಿಲ್ಲ. ಪ್ರತಿಯೊಬ್ಬರೂ ಸಹ ಮನುಷ್ಯರಾಗಿ ಹುಟ್ಟುವಾಗ, ಆದರೆ ಸಾಯುವಾಗ ಮನುಷ್ಯರಾಗಿ ಸಾಯೋದಿಲ್ಲ. ನಾವು ಜನ್ಮ ಕೊಟ್ಟಂತಹ ತಂದೆ ತಾಯಿಯರನ್ನ ಗೌರವಿಸ್ತಿದ್ದೇವೆ, ಶಿಕ್ಷಣ ಕೊಟ್ಟಂತಹ ಗುರು ಹಿರಿಯರನ್ನ ಗೌರವಿಸ್ತಿದ್ದೇವೆ, ಕಷ್ಟದಲ್ಲಿ ಸಹಾಯ ಮಾಡಿದಂತಹ ಮಹನೀಯರನ್ನ ನೆನೆಸ್ತಾ ಇದ್ದೇವೆ, ಒಳ್ಳೆ ಕೆಲಸ ಮಾಡಿದಂಥವ್ರನ್ನ ಈ ಥರ ತಂದು ಗುರುತಿಸ್ತಾ ಇದ್ದೇವೆ. ನಮ್ಮನ್ನು ನಾವು ಒಂದು ಪ್ರಶ್ನೆ ಮಾಡ್ಕೋಬೇಕಾಗಿದೆ. ಮನುಷ್ಯನ ಹುಟ್ಟಿನಿಂದ ಚಟ್ಟದವರೆಗೂ ಸಹ ಈ ಪ್ರಕೃತಿಯಿಂದ ಬದುಕ್ತಾ ಇದ್ದೇವೆ. ನಾವು ಯಾರಾದರೂ ಒಬ್ಬರಾದರೂ ಸಹ ಈ ಪರಿಸರವನ್ನು ಗೌರವಿಸ್ತಾ ಇದ್ದೀವ ಅನ್ನೋದನ್ನು ಪ್ರಶ್ನೆ ಮಾಡ್ಕೋಬೇಕು. ಹೌದಲ್ಲ? ಯಾರಾದರೂ ಒಂದು 10 ನಿಮಿಷ ಉಸಿರಾಡದೆ ಬದುಕಿ, ಯಾರಾದರೂ 1 ದಿನ 2 ದಿನ ನೀರು ಕುಡಿದೆ ಬದುಕಿ, ಬೇಡಪ್ಪ ಯಾರಾದರೂ ಭೂಮಿ ಮೇಲೆ ನಿಂತಿದ್ರೆ ಆಕಾಶದಲ್ಲಿ ತೇಲಾಡಿ ಸಾಧ್ಯ ಇದೆಯಾ? ಇಲ್ಲ. ನಮಗೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಿಸ್ವಾರ್ಥವಾಗಿ ಭಗವಂತ ಏನು ಈ ಪ್ರಕೃತಿ ಅನ್ನುವಂತಹ ದೇವರು ನಮಗೆಲ್ಲದನ್ನು ಕೊಟ್ಟರೂ ಸಹ ಅದಕ್ಕೆ ನಾವು ಯಾವುದೇ ರೀತಿಯ ಗೌರವವನ್ನು ಕೊಡ್ತಾ ಇಲ್ಲ. ಮರೆತು ಬಿಟ್ಟಿದ್ದೇವೆ. ನಾನು ಹೆಚ್ಚಿಗೆ ಮಾತಾಡೋದಿಲ್ಲ, ಇನ್ನೊಂದು ನಿಮಿಷದಲ್ಲಿ ಮುಗಿಸ್ತೇನೆ. 12ನೇ ಶತಮಾನದಲ್ಲಿ ಶರಣರು ಬರ್ತಾರೆ, ವಚನ ಸಾಹಿತ್ಯದಲ್ಲಿ ಶರಣರು ಬರ್ತಾರೆ. ಬಸವಣ್ಣನವರು ಒಂದು ಮಾತನ್ನು ಹೇಳ್ತಾರೆ, ಭಾಳ ಅದ್ಭುತವಾದ ಮಾತದು. ಆನೆಯನ್ನೇರಿಕೊಂಡು ಓದಿರೆ ನೀವು, ಕುದುರೆಯನ್ನೇರಿಕೊಂಡು ಓದಿರೆ ನೀವು, ಕುಂಕುಮ ಕಸ್ತೂರಿ ಗಂಧವ ಪೂಸಿಕೊಂಡು ಓದಿರೆ ಅಣ್ಣ, ಸತ್ಯವೆಂಬ ನೀಲವನ್ನರಿಯದೆ ಮದಗಜವನ್ನೇರಿ ಓದಿರಲ್ಲ. ನಮ್ಮ ಕೂಡಲ ಸಂಗಮ ದೇವನರಿಯದ ನರಕಕ್ಕೆ ಬಾಜನರಾದಿರಲ್ಲ ಅಂತ. ನಾನೊಂದು ಮೊದಲು ಮಾತು ಹೇಳಿದೆ ಅಲ್ವಾ, ಮನುಷ್ಯರಾಗಿ ಹುಡ್ತೇವೆ, ಮನುಷ್ಯರಾಗಿ ಸಾಯೋದಿಲ್ಲ ಅಂತ. ಇದು ಬಹಳ ಅದ್ಭುತವಾದ ವಚನ. ಬರುವಾಗ ಏನು ತರೋದಿಲ್ಲ, ಹೋಗುವಾಗ ಏನು ಒಯ್ಯೋದಿಲ್ಲ. ಆದರೆ ಬದುಕಿರುವಂತಹ ಸಂದರ್ಭದಲ್ಲಿ ಆ ಭಗವಂತನಿಗೆ ಗೊತ್ತಿಲ್ಲದಂತಹ ಪಾಪಕರ್ಮಗಳನ್ನ ಮಾಡಿಬಿಡ್ತೀವಿ. ಯಾಕಂದರೆ ನನಗೊಂದು 100 ಎಕರೆ ಆಸ್ತಿ ಬೇಕು, ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಒಂದು 1000 ಎಕರೆ ಆಸ್ತಿ ಬೇಕು, ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ನನಗೊಂದು 100 kg ಬಂಗಾರ ಬೇಕು, ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಒಂದು ಟನ್ನು ಬೆಳ್ಳಿ ಬೇಕು, ಇನ್ನೊಂದು ಸ್ವಲ್ಪ ಬೆಂಗಳೂರು ಅಂತ ನಗರಕ್ಕೆ ಬಂದರೆ ಒಂದು ದೊಡ್ಡ ಬಂಗ್ಲೆ ಬೇಕು, ಇನ್ನೊಂದು ಚೂರು ಮುಂದಕ್ಕೆ ಹೋದರೆ ಫ್ಲಾಟ್ಗಳೆಲ್ಲ ನಮ್ಮದೇ ಇರಬೇಕು. ಹೌದಲ್ಲ? ಈ ಥರ ಮಾಡಬೇಕಂದ್ರೆ ಏನಾಗ್ತೇಳಿ, ಯಾರ್ದಾದ್ರೂ ತಲೆ ಹೊಡಿಲೇಬೇಕು. ನಾವು ಹಂಗೆ ಮಾಡೋಕ್ಕಾಗೋಲ್ಲ, ಭಾಳ ಕಷ್ಟ. ಹಾಗಾಗಿ ಇಂತಹ ಕೆಲಸಗಳನ್ನ ಮಾಡೋದು ಬೇಡ, ಮನುಷ್ಯರಾಗಿ ಬದುಕೋಣ. ಇದಕ್ಕೆ ನಮ್ಮ ತಾಯಿ ಸಾಲು ಮರದ ತಿಮ್ಮಕ್ಕ ಅವರು ಭಾಳ ನಿದರ್ಶನ. ಯಾಕೆಂದರೆ ಹುಲ್ಲು ಗುಡಿಸಲಲ್ಲಿ ವಾಸ ಮಾಡ್ತಾ ಒಪ್ಪತ್ತಿನ ಊಟಕ್ಕೆ ಕಷ್ಟ ಇತ್ತು, ಕೂಲಿ ಕೆಲಸ ಮಾಡ್ತಾಯಿದ್ರು. ಮದುವೆ ಆಯಿತು, ನನಗೆ ಮಕ್ಕಳಾಗಿಲ್ಲ ಅಂತೇಳಿ ರಸ್ತೆ ಬದಿ ಮರಗಳೇ ನನ್ನ ಮಕ್ಕಳು ಅಂತ ಬೆಳೆಸಿದ ಈ ಜಗತ್ತಿನ ಏಕೈಕ ತಾಯಿ ನಮ್ಮ ತಿಮ್ಮಕ್ಕ. ಎರಡಲ್ಲಿ ಯಾರೂ ಇಲ್ಲ. ಕೋಟೆ ಕಟ್ಟಿದವ್ರು ಸಿಗ್ತಾರೆ, ದೇಶ ಕಟ್ಟಿದವ್ರು ಸಿಗ್ತಾರೆ, ದೇಶಗಳನ್ನ ಹಾಳು ಮಾಡಿದವ್ರು ಸಿಗ್ತಾರೆ, ಸರ್ವಾಧಿಕಾರಿಗಳು ಸಿಗ್ತಾರೆ. ಆದರೆ ಮರಗಳೇ ನನ್ನ ಮಕ್ಕಳು ಅಂದಂಥ ಜಗತ್ತಿನ ಏಕೈಕ ತಾಯಿ ನಮ್ಮ ತಿಮ್ಮಕ್ಕ. ಅಂತಹ ತಾಯಿಯನ್ನು ಇವತ್ತು ನೀವೆಲ್ಲ ಕರೆಸಿ ಗೌರವಿಸ್ತಿದ್ದೀರ, ಭಾಳ ಸಂತೋಷ. ನಿಮ್ಮ ಸಂಸ್ಥೆ ಇದೇ ರೀತಿ ಒಳ್ಳೆಯದಾಗಿ ಬೆಳೀಲಿ, ಸಮಾಜದಲ್ಲಿ ಇನ್ನೂ ಉತ್ತಮವಾದಂತಹ ಕೆಲಸಗಳನ್ನ ಮಾಡಿ. ಮನುಷ್ಯರಾಗಿ ಹುಟ್ಟಿದ್ದೇವೆ, ಮನುಷ್ಯರಾಗಿ ಸಾಯೋಣ. ಕನಿಷ್ಠ ವರ್ಷದಲ್ಲಿ 10 ಗಿಡಗಳನ್ನ ನೆಟ್ಟು ಅವನ್ನ ಪ್ರೀತಿಯಿಂದ ಬೆಳೆಸೋಣ. ಪ್ಲಾಸ್ಟಿಕ್ಕನ್ನು ಸಂಪೂರ್ಣವಾಗಿ ನಮ್ಮ ಜೀವನದಲ್ಲಿ ತ್ಯಜಿಸೋಣ. ಕೆರೆಕಟ್ಟೆಗಳ ಸಂರಕ್ಷಣೆ ಮಾಡೋಣ. ನಾವೇಗೆ ಬದುಕ್ತೀವೋ ಬೇರೆ ಪ್ರಾಣಿ ಪಕ್ಷಿಗಳಿಗೂ ಬದುಕಲಿಕ್ಕೆ ಅವಕಾಶ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶರಣಾರ್ಥಿ. ಬಹಳ ಒಳ್ಳೆ ಮಾತುಗಳನ್ನ ಆಡಿದ್ದಾರೆ. ಸೊ ಅದಕ್ಕೋಸ್ಕರ ಚಪ್ಪಾಳೆ ಜೋರಾಗಿ ಬರಬೇಕು. ಸೊ ಈ ಒಂದು ಸಂದರ್ಭದಲ್ಲಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾವೊಂದು ಶಪಥ ಮಾಡೋಣ, ಅಟ್ಲೀಸ್ಟ್ ಗಿಡ ನೆಡೋಣ. ನಾವು ಬೇರೆ ಇನ್ನೇನು ಮಾಡೋಕ್ಕಾಗಲ್ಲ. ಸೊ ಅದು ಮಾಡೋಕ್ಕಾಗಲ್ಲ ಅಂದರೆ ಇನ್ನೊಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ, ಅಟ್ಲೀಸ್ಟ್ ಮರ ಗಿಡಗಳನ್ನ ಕಡಿಯಲ್ಲ, ಅದನ್ನಾರು ಹೇಳೋಣ. ಓಕೆ. ಸೊ ಮತ್ತೊಮ್ಮೆ ಉಮೇಶ್ವರಿಗೆ ಥ್ಯಾಂಕ್ ಯು ವೆರಿ ಮಚ್. ಸೊ ಈ ಒಂದು ಕಾರ್ಯಕ್ರಮನ ಉದ್ದೇಶಿಸಿ ಮೈತ್ರೇಗೌಡ ಅವರು ಒಂದೆರಡು ಮಾತಾಡಬೇಕು ಅಂತ ನಾನು ಕೇಳ್ಕೊತೀನಿ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗುರು ಹಿರಿಯರಿಗೆ ವಂದಿಸುತ್ತಾ, ಸಾಲು ಮರದ ತಿಮ್ಮಕ್ಕರ ಅವರಿಗೆ ಅವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ,
ಹಾಗೂ ತ್ರಿಭುವನ್ ಮಾಸ್ಟರ್ ಇದ್ದಾರೆ, ಅವ್ರಿಗೂ ನನ್ನ ನಮಸ್ಕಾರ. ಸಾಕಷ್ಟು ಜನ ಇಲ್ಲಿ ವೇದಿಕೆ ಮೇಲೆ ಗಣ್ಯರಿದ್ದಾರೆ, ಅವರೆಲ್ಲರಿಗೂ ನನ್ನ ನಮಸ್ಕಾರಗಳನ್ನ ಹೇಳ್ತೀನಿ. ಹಾಗೆ ನಿಮ್ಮೆಲ್ಲರಿಗೂ ಮೈತ್ರಿಯ ಮಾಡುವ ಪ್ರೀತಿಯ ನಮಸ್ಕಾರಗಳು. ತುಂಬಾ ಖುಷಿ ಆಗ್ತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಬಂದಿದ್ದಕ್ಕೆ. ಫೈನ್ ಟ್ಯೂನ್ ಅಂತ ಹೇಳಿ ಒಂದು ಈ ಸಂಸ್ಥೆನ ಕಟ್ಟಿದ್ದಾರೆ, ಫಿಟ್ನೆಸ್ ಆ್ಯಂಡ್ ಕಿಡ್ಸ್ ಆ್ಯಕ್ಟಿವಿಟಿ ಅಂತ ಹೇಳಿ. ನಮ್ಮ ಗಣೇಶ್ ವಿಜಯ್ ಕುಮಾರ್ ಅವರು ಮತ್ತು ಮಲ್ಲಿಕಾರ್ಜುನ್ BK ಅವರು ಸಾಕಷ್ಟು ಕಷ್ಟಪಟ್ಟು ಪಾಪ 1 ವರ್ಷದಿಂದ ಈ ಸಂಸ್ಥೆನ ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈ ವರ್ಷ ದಿ ಮ್ಯಾಜಿಕ್ ಟಚ್ ಅಂತ ಹೇಳಿ ಫಸ್ಟ್ ಇಯರ್ ಆ್ಯನಿವರ್ಸರಿನ ತುಂಬ ಗ್ರ್ಯಾಂಡಾಗಿ ನಿಮ್ಮೆಲ್ಲರನ್ನೂ ಕರೆಸಿ ಇಷ್ಟೊಂದು ಗ್ರ್ಯಾಂಡಾಗಿ ಇಲ್ಲಿ ಸೆಲೆಬ್ರಿಟೀಸ್ನೆಲ್ಲ ಕರೆಸಿ ಫಂಕ್ಷನ್ ಮಾಡ್ತಾ ಇದ್ದಾರೆ. ಇಟ್ಸ್ ನಾಟ್ ಆ್ಯಕ್ಚುಲಿ ಈಸಿ ಥಿಂಗ್. ಪಾಪ ಅವ್ರಿಗೆ ತುಂಬ ಒಳ್ಳೆಯದಾಗಲಿ, ಈ ಸಂಸ್ಥೆ ಚೆನ್ನಾಗಿ ಬೆಳೀಲಿ. ಇನ್ನೂ ನೀವೆಲ್ಲರೂ ಅವ್ರಿಗೆ ಆಶೀರ್ವಾದ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಹಾಗೆ ಇವಾಗ ಏನಿದು ಒಂದು ಬ್ರಾಂಚ್ ಇದೆ, ಇದು ಸಾಕಷ್ಟು ಬ್ರಾಂಚ್ಗಳಾಗಿ ಬ್ಯಾಂಗ್ಳೂರಲ್ಲೂ ಸಾಕಷ್ಟು ಬ್ರಾಂಚ್ಗಳಾಗಲಿ, ಕರ್ನಾಟಕದಾದ್ಯಂತ ಬ್ರಾಂಚ್ ಆಗಲಿ, ಇಂಡಿಯಾದಲ್ಲಿ ಸಾಕಷ್ಟು ಬ್ರಾಂಚ್ಗಳಾಗಲಿ ಅಂತ ನಾನು ಅವರಿಗೆ ಮನಸ್ಫೂರ್ತಿಯಾಗಿ ವಿಶ್ ಮಾಡ್ತೀನಿ. ನಿಮ್ಮೆಲ್ಲರ ಆಶೀರ್ವಾದನ ಅವ್ರ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ನಮಸ್ಕಾರ. ನಮ್ಮ ಮತ್ತೊಬ್ಬ ಅತಿಥಿಯಾದ ನಲ್ಮೆ ಡ್ಯಾನ್ಸಿಂಗ್ ಆರ್ಟ್ ಸಂಸ್ಥೆಯ ಸಂಸ್ಥಾಪಕ ಹಾಗೂ ಅನಾಥ ಮಕ್ಕಳಿಗೆ ಉಚಿತ ನೃತ್ಯ ತರಬೇತಿ ನೀಡುತ್ತಿರುವ ಮತ್ತು ನೃತ್ಯ ರಂಗದಲ್ಲಿ 15 ವರ್ಷಗಳ ಅನುಭವ ಹೊಂದಿರುವ ಹಿರಿಯ ನೃತ್ಯ ಕಲಾವಿದ ಶ್ರೀಯುತ ಶ್ರೀನಿವಾಸ್ ರವರನ್ನು ವೇದಿಕೆಗೆ ಬರಬೇಕೆಂದು ಬೇಡಿಕೊಳ್ಳುತ್ತೇನೆ. ನಿಜವಾಗ್ಲೂ ಚಪ್ಪಾಳೆ ಸಾಕಾಗ್ತಲ್ಲ. ಶ್ರೀನಿವಾಸ್ ಅವರಿಗೆ ಈ ಒಂದು ವೇದಿಕೆ ಮೇಲೆ ಸ್ವಾಗತ, ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ಚಪ್ಪಾಳೆ ಬರಲಿ, ದಯವಿಟ್ಟು ಚಪ್ಪಾಳೆ ಜೋರಾಗಿ ಜೋರಾಗಿ. ಹಾಗೆ ತಮ್ಮೆಲ್ಲರಿಗೂ ಕುತೂಹಲ ಇರುವುದು, ತಾವು ನೋಡ್ಬೋದು ಹಿರಿಯರು ಸಾಲು ಮರದ ತಿಮ್ಮಕ್ಕ ಅವರು ನಮ್ಮ ಜೊತೆ ಇದ್ದಾರೆ. ಸೊ ನಿಮ್ಗೆಲ್ಲ ಒಂದು ಆಸೆ ಇರ್ಬೋದು ಅವರು ಮಾತಾಡಲಿ ಅಂತ. ಸೊ ಆ ಒಂದು ಟೈಮ್ ಬಂದಿದೆ. ಸೊ ನಾನು ಮೈಕ್ ಅವ್ರಿಗೆ ಕೊಡ್ತೀನಿ. ಈ ಒಂದು ಕಾರ್ಯಕ್ರಮನ ಉದ್ದೇಶಿಸಿ ಮಕ್ಕಳಿಗೆ ಆಶೀರ್ವಾದ ಮಾಡಲಿ, ಒಂದೆರಡು ಮಾತಾಡಲಿ ಅಂತ ನಾನು ಕೇಳ್ಕೊತೀನಿ. ಸೊ ಅದಕ್ಕೆ ಚಪ್ಪಾಳೆ, ಜೋರಾಗಿ ಚಪ್ಪಾಳೆ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಭಾಗ್ಯ ಬರಲಿ, ಎಲ್ಲರಿಗೂ ಸುಖ ಸಂಪತ್ತು ಹೇಳ್ಕೊಳ್ಳಿ, ಹಣೇಶ್ವರಿ ಭಾಗ್ಯ ಹೇಳ್ಕೊಳ್ಳಿ, ಕಷ್ಟ ತರಿ ಹಸಿ ಸುಖ ಸಂಪತ್ತೆಲ್ಲ ಒಳ್ಳೆಯದಾಗಿ ನಾವು ನಮ್ಮ ಪತಿಯವರು ಬೆಳೆಸಿದ್ದೀವಿ. ಮಗ ದತ್ತು ಮಗ ಅವರು ಬೆಳೆಸಿದ್ದಾರೆ, ಬೆಳೆಸಿ ಅಷ್ಟು ದಾನ ಕೊಟ್ಟಿದ್ದಾರೆ, ಸ್ವಂತವಾಗಿ ಅಷ್ಟು 1 ಲಕ್ಷಗಟ್ಟಲೆ ಸಂತೋಷವಾಗಿ ಹಾಕಿ ಬೆಳೆಸಿದ್ದಾರೆ. ಈಗ ಮಕ್ಕಳು ಚಿಕ್ಕ ಮಕ್ಕಳೇ ಆಗಲಿ ದೊಡ್ಡ ಮಕ್ಕಳೇ ಆಗಲಿ ಸಸಿ ಹಾಕಿ ಬೆಳೆಸ್ಬೇಕು. ಮರ ಆಗಬೇಕವು. ಮರ ಬೆಳೆಸ್ತಂತೆ ಅವು ಅದ್ದೂರಾಗಿ ಆನಂದವಾಗಿ ಮಕ್ಕಳಿಗೆ ಇದ್ದಾಗ ಬೆಳ್ಕೊಂಡು ಅವರ ತಂದೆ ತಾಯಿಗಳ ಆಶೀರ್ವಾದ ಒಳ್ಳೆಯ ಬೆಳ್ಕೊಂಡು ನಮ್ಮ ಸಾಲ್ಮರ್ ತಿಮ್ಮಕ್ಕ ಅವರು ದದು ಮಗ ಎಲ್ಲ ಒಳ್ಳೆಯದಾಗಿ ಬೆಳೆದಿದ್ದಾರೆ. ಆ ಆಶೀರ್ವಾದ ತಿಮ್ಮಕ್ಕ ಅವರು ಹೇಳ್ತಿದ್ದಾರೆ, ಮಗನೂ ಹೇಳಿದ್ದಾರೆ. ಆ ಆಶೀರ್ವಾದ ಇರೋ ಮಕ್ಕಳಿಗೆಲ್ಲ ಅವು ಚಿಕ್ಕ ಸಸಿ ಹಾಕಿರೋ ಚಿಕ್ಕ ಮಕ್ಕಳು ಬೆಳೆಸಬೇಕು, ದೊಡ್ಡ ಮಕ್ಳಿಗೆ ಹಾಕಿರೋ ದೊಡ್ಡದಾಗಿಯೂ ಬೆಳಿಬೇಕು, ಅವಕ್ಕೆಲ್ಲ ಇದ್ದದ್ದು ಬೆಳಿಬೇಕು. ಅವ್ರಿಗೆಲ್ಲ ಗುರುಗಳ ಆಶೀರ್ವಾದ ನಮ್ಮ ಆಶೀರ್ವಾದ ಅವಕ್ಕೆಲ್ಲ ಒಳ್ಳೆಯದಾಗಿ ಬೆಳ್ಕೊಂಡ್ರೆ ಅವ್ರಿಗೂ ಉದ್ದಕ್ಕೂ ಹಣೇಶ್ವರಿ ಭಾಗ್ಯ ತಂದೆ ತಾಯಿ ಆಶೀರ್ವಾದ ಭಾಗ್ಯ ಬೆಳ್ಕೊಂಡ್ರೆ ಅವ್ರಿಗೂ ಅದು ಆಶೀರ್ವಾದ ಎಲ್ಲ ಒಳ್ಳೆಯದಾಗಿ ಬೆಳ್ಕೊಂತೈತೆ. ಈಗ ಅಷ್ಟು ಮಾಡಿ ಈಗ ಮರಗಳು ಕಡಿಬೇಕು ಅಂತ ಕಡಿಸ್ತಾ ಇದ್ದಾರೆ. ನನಗೂ ಕೇಳಿದರು, ನಾನು ಒತ್ಕೊಳಕ್ಕಾಗಲಿಲ್ಲ. ನಾವು ಮರ ಬೆಳೆಸಿ ನಾವು ಮರ ಕಡಿಯೋದಕ್ಕೆ ಅವಕಾಶ ಕೊಡೋಕತ್ತೈತ್ರ, ಅದಕ್ಕೋಸ್ಕರ ನಾನು ಮರಕ್ಕೆ ಅವಕಾಶ ಕೊಟ್ಟಿಲ್ಲ. ಎಷ್ಟು ಹೇಳಿದ್ರು ಕೇಳಲ್ಲ. ಈಗ ಒಂದೊಂದು ಲೈನಾಗೆ 4-5 ರೋಡು ಬೆರೆಸ್ಕೊಂಡು ತಡೆ ಹಾಕ್ಕೊಂಡು ಒಬ್ರಿಗೊಬ್ಬರು ವೈಷಮ್ಯ ಮಾಡ್ಕೊಂಡು ಮುಂದಕ್ಕೆ ಬಿಡೋದೇ ಕಷ್ಟ ಆಗಿಬಿಟ್ಟಿತ್ತು. ಅಷ್ಟು ಇಕ್ಕಟ್ಟಾಗಿಬಿಟ್ಟಿತ್ತು. 8 ಲೈನ್ ಇರೋದಲ್ಲ, ಅಷ್ಟೊಂದು ಲೈನ್ಗೆ ರೋಡ್ ಆಗಬೇಕು ಅಂದರೆ ಇವೆಲ್ಲ ನಾವು ಒಪ್ಕೊಳಕ್ಕಾಗಲ್ಲ. ಈಗ ನೋಡಿ ಇದ್ದಿದ್ರೊಳಗೆ ಏನೇನೋ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾವು ಸುಮ್ಮನಾಗ್ಬಿಟ್ಟಿದ್ದೀವಿ. ಇದು ಮರಿ ಎಲ್ಲ ರೋಡ್ಗಳು ಆಗ್ತಾಯಿದ್ದೇವೆ. ನಾವು ಮರ ಕಡಿಯೋದಕ್ಕೆ ಮಾತ್ರ ಆಶೀರ್ವಾದ ಕೊಟ್ಟಿಲ್ಲ. ಕೇಳಿದರು ನಮ್ಮನ್ನು ಮರ ಕಡಿಬೇಕು ಅಂತ, ನಮ್ಮ ರೋಡ್ನಾಗೆ ಕಡಿಕೊಂಡು ಬಂದರು. ಅದಕ್ಕೆ ನಮ್ಮ ಇವರು
ಇವರು ಅವ್ರು ಎಂತಾರೆ ಕಣಪ್ಪ ಪೇಪರ್ನವರು ಅವ್ರು ಬಂದು ಕೇಳಿದ್ರು. ಅವರು ನಾವು ಕಡಿತೀವಿ ಅಂದರು. ನಾನೇನು ಮಾಡಿದೆ, ನೀವು ಮರ ಕಡಿಯೋಕ್ಕೆ ಬಂದರೆ ನಾವು ನಾನೇನು ಅಡ್ಗೊಳ್ಳೋ ಮನೆ ಕಂತೀವಿ ಅಂದೆ. ಅದಕ್ಕೆ ಬದಲಾಗಿ ನಾವು ಯಾವುದಕ್ಕೂ ಅವಕಾಶ ಕೊಟ್ಟಿಲ್ಲ. ನೀವು ನಿಮ್ಮ ಸಂತೋಷ ಏನುಂಟು ಸಂತೋಷದಂತೆ ನೀವು ಮರ ಬೆಳೆಸ್ಬೋದು, ಇಲ್ಲ ನಿಮ್ಮ ಸಂತೋಷದಿಂದ ಬಿಟ್ಕೊಡೋದು ಎಲ್ಲ ನಿಮ್ಮೇ ಸೇರಿದ್ದು ಹೊಸವಿ. ನಾನು ಒಪ್ಕೊಂಡೆಲ್ಲ ಮರ ಕಡಿಯೋದಕ್ಕೆ ಸಲುವಾಗಿ ಇವರು ಪರಮೇಶಪ್ಪ ಅವರು, ಇವರು ಕುಮಾರಸ್ವಾಮಿ ಅವರು ಅವರೆಲ್ಲ ಒಪ್ಕೊಂಡು, ಇಲ್ಲಮ್ಮ ನಿನ್ನ ಚೆಕ್ ಬಂದಾಗ ಹಾಕಿರೋವು, ನಿಮ್ಮ ರೋಡ್ನಾಗ ಹಾಕಿರೋವು ನಾವು ಕಳಿಸಲ್ಲ ಅಂತ ಹೇಳಿ ಅವಕಾಶ ಕೊಟ್ಟಿದ್ದಾರೆ, ಸದರ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ಧೈರ್ಯವಾಗಿದ್ದೀವಿ. ನಾವು ನಮ್ಮ ಮಗಳು ಮಾತ್ರ ಕಡಿಯಾಕೆ ಬಿಟ್ಟಿಲ್ಲ ಸ್ವಾಮಿ. ಎಲ್ಲರಿಗೂ ಈ ಮಾರ್ಗ ಎಲ್ಲ ಒಳ್ಳೆಯದಾಗಲಿ ನಿಮಗೆಲ್ಲನೂ ಅಷ್ಟೇ. ನಾನು ಹೆಚ್ಚಿಗೆ ಮಾತಾಡೋಕ್ಕಾಗಲ್ಲ. ಎಲ್ಲರಿಗೂ ಸತಿ ಭಾಗ್ಯ ಚೆನ್ನಾಗಿರಲಿ, ಮಕ್ಕಳ ಭಾಗ್ಯ ಚೆನ್ನಾಗಿರಲಿ, ಮಕ್ಕಳಿಗೆಲ್ಲ ಇದ್ದ ಬೆಳ್ಕೊಳ್ಳಿ, ಹಣಾಸ್ಪುರಿ ಭಾಗ್ಯ ಬೆಳ್ಕೊಳ್ಳಿ, ಕಷ್ಟ ಪರಿಹರಿಸಿ ಸುಖ ಸಂಪತ್ತು ಎಲ್ಲರಿಗೂ. ನೋಡಿ ಮಳೆ ಹೋಯಿತು, ಬೆಳೆ ಆಗಿದೆ, ಅದ್ದೂರಿಯಾಗಿ ಆನಂದವಾಗಿ ಬೆಳ್ಕೊಂಡು ಮಕ್ಕಳಿಗೂ ಒಂದು ಅನುಕೂಲವಾಯಿತು. ಭಾಗ್ಯ ಸುಖ ಸಂಪತ್ತು ಅನ್ನ ವಸ್ತ್ರದಿಂದ ಉದ್ಧಾರವಾಗಿ ಬೆಳೆಯುವಂಥ ಭಾಗ್ಯ ಅನುಕೂಲವಾಯಿತು. ಮಳೆ ಹೋಯ್ತಿತ್ತು, ಅದೇ ಅನುಕೂಲ ಸಂತೋಷ. ದೇಶಕ್ಕೆಲ್ಲ ಒಳ್ಳೆಯದಾಗಿ ಬೆಳ್ಕೊಳ್ಳಿ, ಭಾಗ್ಯ ಬೆಳ್ಕೊಳ್ಳಿ. ಅದೇ ಪ್ರಕಾರವಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ. ಸತಿ ಪತಿ ಭಾಗ್ಯ ಚೆನ್ನಾಗಿರಲಿ, ಮಕ್ಕಳ ಭಾಗ್ಯ ಬೆಳ್ಕೊಳ್ಳಿ. ಮಕ್ಕಳಿಗೆ ಇದ್ದ